ಆತ್ಮೀಯ ತಂಗಿಯರೇ ಮತ್ತು ತಮ್ಮಂದಿರೇ, ಈ ಎರಡನೆಯ ದಿನದ ಒಂದು ವಿಚಾರಗೋಷ್ಠಿಗೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸುತ್ತಾ, ಈಗ ನನಗೆ ಕೊಟ್ಟಿರ್ತಕ್ಕಂತಹ ಒಂದು ವಿಷಯ ಹಿಂಸೆ, ಕೋಪ, ಜಸ್ಟಿಫಿಕೇಶನ್ ಸಮರ್ಥನೆ, ಕಂಡಮೇಷನ್ ಖಂಡಿಸುವುದು ಮತ್ತು ಐಡಿಯಲ್ಸ್ ಆ್ಯಂಡ್ ಆ್ಯಕ್ಚುಯಾಲಿಟಿ ಆದರ್ಶಗಳು ಮತ್ತು ವಾಸ್ತವಿಕತೆ. ಅಂದರೆ ನಾವು ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಈ ಒಂದು ಹಿಂಸೆ ಅಂತಕ್ಕಂತಹದ್ದು ಕೋಪದೊಂದಿಗೆ ಸೇರಿಕೊಂಡು ರಾಷ್ಟ್ರಗಳಲ್ಲಿ ಯುದ್ಧಗಳನ್ನು ನಾವು ನೋಡ್ತಾ ಇದ್ದೀವಿ. ರಷ್ಯಾ, ಯುಕ್ರೈನ್, ಇರಾನ್, ಇರಾಕ್, ಜೆರುಸೆಲಂ, ಭಾರತ ದೇಶ, ಬಾಂಗ್ಲಾದೇಶ, ಪಾಕಿಸ್ತಾನ. ನಾವೆಲ್ಲರೂ ಬಯಸುವುದು ಶಾಂತಿಯನ್ನೇ, ಎಲ್ಲರೂ ಬಯಸುವುದು ಶಾಂತಿಯನ್ನೇ. ಆದರೆ ಹಿಂಸೆ ಅಂತಕ್ಕಂಥದ್ದು ತಾಂಡವಾಡುತ್ತಿದೆ ನಮ್ಮ ಕಣ್ಣೆದುರಿಗೆ. ಇದನ್ನು ಯಾವ ರೀತಿಯಲ್ಲಿ ನಾವು ಸಮರ್ಥಿಸುತ್ತೇವೆಯೋ ಅಥವಾ ಖಂಡಿಸುತ್ತೇವೆಯೋ. ಸಮರ್ಥಿಸುವುದರಿಂದಲೂ ಏನೂ ಆಗುವುದಿಲ್ಲ, ಖಂಡಿಸುವುದರಿಂದಲೂ ಏನಾಗುವುದಿಲ್ಲ. ಯಾವ ರೀತಿಯ ದ್ವೇಷಗಳು, ಹಿಂಸೆಗಳು ನಮ್ಮನ್ನು ನಾಶ ಮಾಡ್ತಾ ಇದ್ದಾವೆ, ದೇಶಗಳನ್ನೇ ನಾಶ ಮಾಡ್ತಾ ಇದ್ದಾವೆ, ಮಾನವರನ್ನು ನಾಶ ಮಾಡ್ತಾ ಇದ್ದಾವೆ. ಇಂತಹ ಒಂದು ಪರಿಸ್ಥಿತಿಯನ್ನು ನಾವು ನಮ್ಮ ಕಣ್ಣೆದುರಿಗೆ ನೋಡ್ತಾ ಇದ್ದೀವಿ. ನೋಡುವುದಷ್ಟೇ ಅಲ್ಲ, ಅದರಲ್ಲಿ ಸಂತೋಷವನ್ನು ಪಡ್ತಾ ಇದ್ದೇವೆ ನಾವು. ರಷ್ಯಾ ದೇಶದವರು ಅಮೇರಿಕವನ್ನು ನೋಡಿ ಸಂತೋಷ ಪಡ್ತಾರೆ, ಅಮೇರಿಕದವರು ರಷ್ಯಾವನ್ನು ನೋಡಿ ಅವರ ದುಸ್ಥಿತಿಯನ್ನು ನೋಡಿ ಸಂತೋಷ ಪಡ್ತಾರೆ. ಈ ರೀತಿ ರಾಷ್ಟ್ರಗಳ ಮಧ್ಯೆ ಅಲ್ಲ, ಪ್ರತಿಯೊಬ್ಬ ಜೀವಿಯೂ ಕೂಡ ತನ್ನದೇ ಆಗಿರ್ತಕ್ಕಂತಹ ಒಂದು ಹಿಂಸಾ ಪ್ರಪಂಚದಲ್ಲಿ ತೊಡಗಿಕೊಂಡಿದ್ದಾನೆ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ, ಇದು ಯಾವ ರೀತಿಯಲ್ಲಿ ಈ ರೀತಿ ನಾವು ಇದಕ್ಕೆ ಗುರಿಯಾಗಿದ್ದೇವೆ ಅಂತಕ್ಕಂಥದ್ದನ್ನು ನೋಡಿದಾಗ ಬಹುಶಃ ನಮಗೆ ಅರ್ಥವಾಗುತ್ತದೆ, ಯಾವ ಒಂದು ಪ್ರಾಣಿ ಜೀವಿಯಿಂದ ನಾವೆಲ್ಲರೂ ಉದಯಿಸಿ ಬಂದಿದ್ದೇವೆಯೋ ಆ ಪ್ರಾಣಿ ವಂಶದಲ್ಲಿ ಈ ಹಿಂಸಾತ್ಮಕ ಅಂತಕ್ಕಂತಹದ್ದು ಒಂದು ಸಹಜವಾಗಿರ್ತಕ್ಕಂತಹ ಪ್ರಕೃತಿಯ ರೀತಿಯಲ್ಲಿ ಇದೆ. ಯಾಕಂತ ಹೇಳಿದ್ರೆ ಪ್ರಾಣಿಗಳಿಗೆ ಕೆಳಗಿನ ಮನಸ್ಸಿನ ಮಟ್ಟದವರೆಗೂ ಕೂಡ ಇರುವುದು, ಅದಕ್ಕೆ ಪ್ರಜ್ಞೆ, ಸ್ವಪ್ರಜ್ಞೆ ಅಂತಕ್ಕಂಥದ್ದು ಇಲ್ಲ. ಆದರೆ ಮಾನವನ ಮಟ್ಟಕ್ಕೆ ನಾವು ಬೆಳೆದು ಬಂದಾಗ ಆ ಒಂದು ಪ್ರಾಣಿಗಳ ಆ ಹಿಂಸಾ ಅಂತಕ್ಕಂತಹ ಗುಣವೇನಿದೆ ಅದು ನಮ್ಮಲ್ಲಿಯೂ ಕೂಡ ಬಳುವಳಿಯಾಗಿ ನಾವು ಪಡೆದಿದ್ದೇವೆ ಅಂತಕ್ಕಂಥದ್ದನ್ನು ಗುರುತಿಸಬೇಕಾಗ್ತದೆ. ಅಂದರೆ ಆ ಒಂದು ಹಿಂಸೆ ಅಂತಕ್ಕಂತಹದ್ದನ್ನು ನಾವು ನೋಡಿದಾಗ ಸಹಜವಾಗಿ ಕೆಳಗಿನ ಯಾವ 3 ಲೋಕಗಳಿದ್ದಾವೆ, ಭೂಸಾಂದ್ರತೆಯನ್ನು ಹೊಂದಿರತಕ್ಕಂತಹ ಆ ಸಾಂದ್ರತೆಯ ಸೆಳೆತಕ್ಕೆ, ಭೂ ಸೆಳೆತಕ್ಕೆ ನಾವು ಕೇವಲ ಸುಖವನ್ನು ಬಯಸಿ ಹೋದಾಗ ಹಿಂಸೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಾವು ಅನಿವಾರ್ಯವಾಗಿ ಮಾಡಲೇಬೇಕಾಗುತ್ತದೆ. ನಮ್ಮ ಸಂತೋಷಕ್ಕೋಸ್ಕರ ಇತರರ ಮೇಲೆ ಆಕ್ರಮಣವನ್ನು ಮಾಡ್ತಾ ಇರ್ತೀವಿ. ನಿಸ್ಸಹಾಯಕ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಮಾನವರ ಮೇಲೆ ನಾವು ದೌರ್ಜನ್ಯವನ್ನು ಮಾಡ್ತೀವಿ. ಅವರ ಒಂದು ಆಸ್ತಿಪಾಸ್ತಿಗಳನ್ನು ಆಕ್ರಮಣವಾಗಿ ನಾವು ಪಡೆದುಕೊಳ್ತಾ ಇದ್ದೀವಿ. ಇದು ಸಮಾಜದಲ್ಲಿ ನಡೆಯತಕ್ಕಂತಹ ಒಂದು ವಿಚಾರ. ಇದು ನಮ್ಮ ಎಲ್ಲರಿಗೂ ಕೂಡ ದಿನನಿತ್ಯದ ಜೀವನದಲ್ಲಿ ನಾವು ನೋಡ್ತಕ್ಕಂತಹ ವಿಚಾರಗಳೇ. ಆದರೆ ಎಷ್ಟರ ಮಟ್ಟಿಗೆ ನಾವು ಅದರ ಕಡೆ ಗಮನವನ್ನು ಕೊಟ್ಟಿದ್ದೇವೆ? ಇದಕ್ಕೆ ಕಾರಣರಾರು? ಅಂದರೆ ಈ ರೀತಿಯಲ್ಲಿ ಜೆ.ಕೆ. ಅವರು ಹೇಳೋದು ಏನಂತ ಹೇಳಿದ್ರೆ, ಇದು ಹಿಂಸೆ ಅಂತಕ್ಕಂಥದ್ದು ಸಹಜವಾಗಿ ಇದೆ ಸ್ವಾಮಿ,
ಅದು ನಾವೇನು ಮಾಡೋಕ್ಕೆ ಆಗೋದಿಲ್ಲ ಅಂತಕ್ಕಂತಹ ಅಭಿಪ್ರಾಯವನ್ನು ನೀನು ಸೂಚಿಸಿದ್ಯಾದರೆ ಬಹುಶಃ ನಾನು ಮತ್ತು ನೀನು ಜೊತೆಗೂಡಿ ಅದನ್ನು ತಿಳುವಳಿಕೆಯ ಮಾರ್ಗದಲ್ಲಿ ತಿಳಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆ ಅಭಿಪ್ರಾಯ ಏನಿದೆ, ಹಿಂಸೆ ಇದೆ, ಸಹಜವಾಗಿ ಇದೆ, ಅದನ್ನು ಕೊನೆಗಾಡಿಸುವುದಕ್ಕಾಗುವುದಿಲ್ಲ ಅಂತಕ್ಕಂಥ ಅಭಿಪ್ರಾಯ ನೀನು ಸೂಚಿಸಿದ್ಯಾದರೆ ನನ್ನ ಮತ್ತು ನಿನ್ನ ಸಂಪರ್ಕ ಇಲ್ಲೇ ಕಡಿದು ಹೋಗುತ್ತದೆ. ಹಾಗಲ್ಲವೇ, ಇದಕ್ಕೆ ವಿರುದ್ಧವಾಗಿ ಬೇರೊಂದು ಮಾರ್ಗವಿದೆ, ಆ ಮಾರ್ಗವನ್ನು ನಾವು ಕಂಡುಕೊಳ್ಳೋಣ ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ನೀನು ಕೊಟ್ಟಿದ್ದಾದರೆ ನಾನು ನೀನು ಜೊತೆಗೂಡಿ ಆ ಒಂದು ಸಂಶೋಧನೆಯನ್ನು ಮಾಡೋಣ. ಅಂದರೆ ನಾನೊಬ್ಬನೇ ಇದರಲ್ಲಿ ಅನ್ವೇಷಿಸುತ್ತಾ ಹೋದಂತೆಲ್ಲ ಹೊರಗಡೆ ಇರ್ತಕ್ಕಂತಹ ಪ್ರಪಂಚದಲ್ಲಿ ನಾನು ಬದುಕುವುದು ಹೇಗೆ ಅಂತಕ್ಕಂತಹ ಪ್ರಶ್ನೆ ನಿಮಗೆ ಬರಬಹುದು. ಇದು ಎಲ್ಲವನ್ನೂ ತ್ಯಜಿಸಿದರೆ ಹೊರಗಡೆ ಇರ್ತಕ್ಕಂತಹ ಆ ಒಂದು ಹಿಂಸಾಚಾರದ ಸನ್ನಿವೇಶದಲ್ಲಿ ನಾನು ಬದುಕಬಹುದೇ ಅಂತಕ್ಕಂತಹ ಪ್ರಶ್ನೆ ನಿನಗೆ ಬರಬಹುದು. ಅಂದರೆ ಈ ರೀತಿ ಪಲಾಯನ ಮಾಡ್ತಕ್ಕಂಥ ಆಲೋಚನೆಗಳು ನಿನಗೆ ಬರ್ತವೆ. ಅದಾವುದನ್ನು ಪರಿಗಣಿಸದೆ ನಾನು ನನ್ನಷ್ಟಕ್ಕೆ ನಾನೇ ಅದರ ಆ ಒಂದು ಹಿಂಸೆಯ ಕೋಪದ ಬೇರು ಎಲ್ಲಿಯವರೆಗೆ ಇದೆಯೋ ಅದರ ತುಟ್ಟ ತುದಿಯವರೆಗೂ ನಾನು ಸಂಶೋಧನೆ ಮಾಡುತ್ತೇನೆ. ಎಲ್ಲಿ ಮಧ್ಯದಲ್ಲಿ ಕೂಡ ನಾನು ನಿಲ್ಲುವುದಿಲ್ಲ. ಇತರರ ಒಂದು ಅಭಿಪ್ರಾಯ ನನಗೆ ಬೇಕಾಗಿಲ್ಲ. ನನ್ನಷ್ಟಕ್ಕೆ ನಾನೇ, ಅಂದರೆ ನನ್ನ ಜೊತೆಗೂಡಿ ನೀವು ಒಂದೇ ಅಭಿಪ್ರಾಯವನ್ನು ಹೊಂದಿದ್ದಾದರೆ ನಾವು ಜೊತೆಯಲ್ಲೇ ಸಂಶೋಧನೆ ಮಾಡೋಣ. ಇದರ ಆಳವೆಷ್ಟು, ಇದರ ಬೇರು ಎಲ್ಲಿದೆ, ಸಂಪೂರ್ಣವಾಗಿ ಅದರ ಆಳಕ್ಕೆ ಇಳಿಯಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಅಂತಕ್ಕಂತಹದ್ದು ಏನಿದೆ ಅದು ಒಂದು ಸೂಜಿಯ ಚೂಪಿನಂತೆ ಇರಬೇಕು, ವಜ್ರದಂತೆ ಕಠಿಣವಾಗಿರಬೇಕು. ಆಗಲೇ ಅದನ್ನು ಛಿದ್ರ ಮಾಡಿ ನೋಡುವುದಕ್ಕೆ ಸಾಧ್ಯ ಅಂತಕ್ಕಂತಹ ವಿಚಾರವನ್ನು JK ಅವರು ಹೇಳ್ತಾರೆ. ಅಂದರೆ ಈ ರೀತಿ ಆಗಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನಮ್ಮ ಚೇತನ ಅಂತಕ್ಕಂಥದ್ದು ಏನಿದೆ ಆ ಇಡೀ ಚೇತನವನ್ನೇ ಅದರ ಆಳಕ್ಕೆ ಇಳಿಯುವಂತಹ ರೀತಿಯಲ್ಲಿ ಆ ಮನಸ್ಸಿನಲ್ಲಿ ಪ್ರೇರೇಪಿಸಿ ಅಂತರಾಳಕ್ಕೆ ಹೋಗತಕ್ಕಂತಹ ಧೈರ್ಯವನ್ನು ನೀನು ಮಾಡಬೇಕಾಗಿದೆ. ನೀನು ಅದರ ಬೇರು ಮುಟ್ಟುವವರೆಗೂ ಕೂಡ ನಿಲ್ಲುವುದಿಲ್ಲ ಅಂತಕ್ಕಂತಹ ಸತ್ಪ್ರಯತ್ನ ನಿನ್ನದಾಗಬೇಕು. ಇದು ಹೇಗೆ ಸಾಧ್ಯವಾಗುತ್ತದೆ? ಕೇವಲ ಒಂದು ಮೊಬೈಲನ್ನು 1 ಗಂಟೆ ಬಿಟ್ಟಿರದೇ ಇರತಕ್ಕಂತಹ ಪರಿಸ್ಥಿತಿ ನಮ್ಮದು. ನಿನ್ನ ಪಕ್ಕದಲ್ಲಿ ಮೊಬೈಲ್ ಇತ್ತು ಅಂತ ಹೇಳಿದ್ರೆ ನಿನ್ನ ಮನಸ್ಸು ಯಾವ ಕಡೆ ಹೋಗ್ತಾ ಇದೆ, ಅದು ಸೆಳೆಯುತ್ತದೆ ನಿನಗೆ ಗೊತ್ತಿಲ್ಲದೆ. ನಿನಗೆ ಈಗಾಗಲೇ ಲೆಕ್ಕವಿಲ್ಲದಷ್ಟು ವಿಷಯ ವಾಸನೆಗಳು ನಿನ್ನ ಮನದಲ್ಲಿ ತುಂಬಿವೆ, ಜೊತೆಯಲ್ಲಿ ಪಕ್ಕದಲ್ಲಿ ಒಂದು ಮೊಬೈಲ್. ಅಂದರೆ ನೀನು ಯಾವ ರೀತಿಯಲ್ಲಿ ಈ ಸೆಳೆತಕ್ಕೆ ಒಳಗಾಗಿದ್ದೀಯ, ಇದನ್ನು ಬಿಡುಗಡೆ ಮಾಡಿಕೊಳ್ಳುವುದಕ್ಕೆ ನಿನಗೆ ಸಾಧ್ಯವೇ? ಅಂದರೆ ಈ ರೀತಿಯಲ್ಲಿ ಆ ಮನಸ್ಸು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಅಮನಸ್ಕ ಸ್ಥಿತಿ, ಅಂದರೆ ಅಲ್ಲಿ ಯಾವ ಆಲೋಚನೆಗಳ ತರಂಗಗಳು ಕೂಡ ಇರಬಾರದು. ಇದು ಹೇಗೆ ಸಾಧ್ಯ? ಅದಕ್ಕೆ ಇನ್ನೊಂದು ಪದವನ್ನು ಬಳಸ್ತಾರೆ, ಮೈಂಡ್ಫುಲ್ನೆಸ್. ಅಂದರೆ ಅಲ್ಲಿ ಯಾವ ವಿಷಯ ವಸ್ತುಗಳು ಇಲ್ಲದೆ ಇರತಕ್ಕಂತಹ ಸಮಗ್ರ ರೀತಿಯಲ್ಲಿ ಏನು ಬೋಧನೆಗಳಾಗುತ್ತವೋ ಅದನ್ನು ಧ್ಯಾನ ಸ್ಥಿತಿಯಲ್ಲಿ ನೀನು ಕೇಳುವುದಕ್ಕೆ ಇರ್ತಕ್ಕಂತಹ ಒಂದು ಸುಸ್ಥಿತಿ, ಪರಿಶುದ್ಧ ಸ್ಥಿತಿ. ಇದು ಹೇಗೆ ಸಾಧ್ಯ? ನಾವು ಎಲ್ಲದರಲ್ಲಿಯೂ ಬಂದಿಗಳಾಗಿದ್ದೇವೆ. ವಿಷಯ ವಸ್ತುಗಳು ನಮ್ಮನ್ನು ಬಂಧಿಸಿವೆ. ಇತರೆ ನನ್ನವರು ತನ್ನವರು ಅಂತಕ್ಕಂತಹ ಬಂಧನದಲ್ಲಿ ನಾವು ಸಿಲುಕಿದ್ದೇವೆ. ಈ ಬಂಧನ ಯಾವ ರೀತಿಯಲ್ಲಿ ನಮ್ಮನ್ನು ಬಂಧಿಸುತ್ತದೆ ಅನ್ನತಕ್ಕಂತಹ ವಿಚಾರವನ್ನು ತಿಳಿದುಕೊಳ್ಳಬೇಕಾಗಿದೆ. ಈಗ ಯಾವುದೋ ಒಂದು ವಸ್ತುವನ್ನು ನಾನು
ಉಪಯೋಗಿಸಿದಾಗ ಅದರಿಂದ ಬರ್ತಕ್ಕಂತಹ ಸುಖ ಏನಿದೆ, ಆ ಸುಖದ ತರಂಗಗಳು ಮೇಲಿಂದ ಮೇಲೆ ಅದನ್ನು ಪಡೆಯಬೇಕು ಅಂತಕ್ಕಂತಹ ಒಂದು ಆ ಆ ಆ ಒಂದು ಜಿಜ್ಞಾಸೆಯನ್ನು ನಮ್ಮ ಮನದಲ್ಲಿ ಮೂಡಿಸುತ್ತದೆ. ಜ್ಞಾಪಕದ ರೀತಿಯಲ್ಲಿ ನಿನಗೆ ವಿಷಯ ವಸ್ತು ಎದುರಿಗಿಲ್ಲ, ಆದರೆ ಅದನ್ನು ಪಡೆಯಬೇಕು ಅಂತಕ್ಕಂತಹ ಹಂಬಲದಿಂದ ಜ್ಞಾಪಕ ಮಾಡಿಕೊಳ್ಳುತ್ತೀಯ, ಜ್ಞಾಪಿಸಿಕೊಳ್ಳುತ್ತೀಯ. ಈ ಪುನರಾವರ್ತನೆ ಅಂತಕ್ಕಂಥದ್ದು ನಿನ್ನನ್ನು ಬಂಧನದಲ್ಲಿ ಇಟ್ಟಿದೆ. ಈ ಬಂಧನ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ನಮ್ಮಲ್ಲಿ ಏರ್ಪಡ್ತದೆ ಅಂತಕ್ಕಂಥದ್ದು ನಮಗೆ ಅರ್ಥವಾದರೆ ಅದನ್ನು ಬಿಡಿಸಿಕೊಳ್ಳುವುದು ಸುಲಭವಾಗುತ್ತದೆ. ಅಂದರೆ ಈ ರೀತಿಯಲ್ಲಿ ಮನಸ್ಸು ಅಂತಕ್ಕಂತಹದ್ದು ಆಶೆಗಳ ಒಂದು ಸಂಚಲನದಿಂದ ಚಂಚಲಿತವಾಗಿ ಒಂದಕ್ಕೊಂದು ಆಶೆಗಳು ಆ ಒಂದು ಏನು ಬಡಿದಾಟದಲ್ಲಿ ಸಿಲುಕಿ ನಮ್ಮ ಮನಸ್ಸು ಅಂತಕ್ಕಂಥದ್ದು ಛಿದ್ರವಾಗಿ ಹೋಗಿದೆ, ಭಾಗವಾಗಿ ಹೋಗಿದೆ, ಫ್ರಾಗ್ಮೆಂಟೇಶನ್. ಆದರೆ ಇದರ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ಹೊರಗಿನ ವಸ್ತುಗಳನ್ನು ನಾವು ಅರಿಯಬೇಕು ಅಂತ ಹೇಳಿದ್ರೆ ಅದು ಭಾಗವಾಗಿಯೇ ಇದೆ. ಭಾಗವಾಗಿ ಇರ್ತಕ್ಕಂತಹದ್ದನ್ನು ಅರಿಯುವುದಕ್ಕೆ ಆ ಪ್ರತ್ಯೇಕತೆಯ ಮನೋಭಾವ ಅಂತಕ್ಕಂಥದ್ದು ಅತ್ಯವಶ್ಯಕವಾಗಿ ಬೇಕೇ ಬೇಕು. ಇದು ಹೊರಗಿನ ಪ್ರಪಂಚವನ್ನು ಅರಿಯುವುದಕ್ಕೆ ಏರ್ಪಡಿಸಿರ್ತಕ್ಕಂತಹ ಸೃಷ್ಟಿಯಲ್ಲಿ ಇರ್ತಕ್ಕಂತಹ ಒಂದು ವ್ಯವಸ್ಥೆ. ಆದರೆ ಇದರ ಉದ್ದೇಶವೇನು? ಹೊರಗಿನ ಪ್ರಪಂಚವನ್ನಷ್ಟೇ ನಾವು ಅರಿಯತಕ್ಕಂಥದ್ದೇ ನಮ್ಮ ಜೀವನದ ಉದ್ದೇಶವೇ. ನಮ್ಮನ್ನು ನಾವು ಯಾವ ರೀತಿಯಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಕ್ಕಂತಹ ಒಂದು ಜಿಜ್ಞಾಸೆ, ಒಂದು ಹಂಬಲ ನಮ್ಮ ಮನದಲ್ಲಿ ಮೂಡಿದಾಗ, ಆ ಪ್ರಶ್ನೆ ಎದ್ದಾಗ ನಮಗೆ ನಾವೇ ಒಬ್ಬಂಟಿಗರಾಗಿ ಈ ಒಂದು ಹೊರಗಿನ ಪ್ರಪಂಚದಲ್ಲಿರ್ತಕ್ಕಂತಹ ದ್ವೇಷವಾಗಿರಬಹುದು, ಕೋಪವಾಗಿರಬಹುದು, ಸುಖವಾಗಿರಬಹುದು, ದುಃಖವಾಗಿರಬಹುದು, ಇದನ್ನು ಅರ್ಥ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ನಮ್ಮ ಆಲೋಚನೆಗಳು ಅರಿಯುವುದಕ್ಕೆ ಸಾಧ್ಯವೇ? ಅಂದರೆ ಅಂತಹ ಒಂದು ತೀಕ್ಷ್ಣತೆ ಅಂತಕ್ಕಂಥದ್ದು ಆ ಆಂತರ್ಯದಿಂದ ಮೂಡಿ ಬರಬೇಕು. ನಿನಗೆ ಆಹಾರದ ಹಸಿವಾಗಿದೆ, ಆ ಹಸಿವಾದಾಗ ಅದನ್ನು ಯಾವ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದು ನಿನ್ನಷ್ಟಕ್ಕೆ ನೀನೇ ಕಂಡುಕೊಳ್ಳುತ್ತೆ, ಯಾರು ಹೇಳೋದಿಲ್ಲ. ಹಸಿವು ಅಂತಕ್ಕಂಥದ್ದು ಯಾರಾದರೂ ನಿನಗೆ ಹೇಳ್ತಾರ? ಬಯಾರಿಕೆ ನಿನಗೆ ಯಾರಾದರೂ ಹೇಳ್ತಾರ? ನಿನಗೆ ಮುಂದಿನ ಊಟ ಬೇಕಾಗಿದೆ ಅಂತಕ್ಕಂತಹ ಸಂದರ್ಭದಲ್ಲಿ ಆ ಊಟವನ್ನು ಪಡೆಯುವುದಕ್ಕೆ ನಿನ್ನಲ್ಲಿ ಎಷ್ಟು ತೀವ್ರತೆ ಇರುತ್ತದೋ, ನಿನ್ನ ಜೀವನದಲ್ಲಿ ಪ್ರತಿ ಕ್ಷಣವೂ ಕೂಡ ಅಂತಹ ಒಂದು ಗಮನವಿರಬೇಕು. ಅಂದರೆ ಈ ರೀತಿಯಲ್ಲಿ ಹೊರಗಡೆ ಹರಿಯತಕ್ಕಂತಹ ಮನಸ್ಸನ್ನ ಈ ಒಳಗಡೆಯ ತೆಗೆದುಕೊಂಡು ಹೋದರೆ ಯಾವ ರೀತಿಯಲ್ಲಿ ಅದು ನಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬಲ್ಲದು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಅರಿಯಬೇಕಾಗ್ತದೆ. ಹೊರಗಿನ ಪ್ರಪಂಚ ಅಂತ ಹೇಳಿದರೆ ಯಾವುದು ಈ ಮೂರು ಲೋಕಗಳಿಗೆ ಅನುಗುಣವಾಗಿರ್ತಕ್ಕಂಥ 3 ದೇಹಗಳನ್ನು ನಾವು ಪಡೆದಿದ್ದೇವೆ. ಅದು ಎಲ್ಲವೂ ಕೂಡ ಈ ಒಂದು ಪ್ರತ್ಯೇಕತೆಯ ಹಿನ್ನೆಲೆಯಲ್ಲಿ ಆಶೆಗಳ ಮುಖಾಂತರ ನಮ್ಮನ್ನು ಪ್ರೇರೇಪಿಸುವಂತಹ ರೀತಿಯಲ್ಲಿ ನಾವು ಜೀವನದಲ್ಲಿ ತೊಡಗಿರುತ್ತೇವೆ. ಅಂದರೆ ಕೇವಲ ಈ ಭೌತಿಕವಾಗಿರ್ತಕ್ಕಂತಹ ಪ್ರಪಂಚವೇ ನಿಜ ಅಂತಕ್ಕಂತಹ ಭಾವನೆಯಲ್ಲಿ ನಾವಿದ್ದೇವೆ. ಆದರೆ ಇದು ಎಷ್ಟರ ಮಟ್ಟಿಗೆ ನಿಜವಾಗಿದೆ? ನಮ್ಮ ಒಳಗಡೆಯಿಂದ ಏನೆಲ್ಲ ಆಲೋಚನೆಗಳು ಬರುತ್ತವೋ ಆ ಆಲೋಚನೆಗಳು ಸಾದೃಶ್ಯವನ್ನು ಪಡೆದು ಈ ಹೊರಗಿನ ಪ್ರಪಂಚವನ್ನು ಸೃಷ್ಟಿಸಿದೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಅರಿವಿನಲ್ಲಿ ಇರತಕ್ಕಂಥ. ಹೊರಗಡೆ ಕಾಣ್ತಕ್ಕಂತಹ ಈ ಒಂದು ಹಿಂಸೆ, ಈ ಒಂದು ದ್ವೇಷ, ಸುಖವಾಗಿರಲಿ ದುಃಖವಾಗಿರಲಿ, ಇದು ಎಲ್ಲವೂ ಕೂಡ ಮಾನವನು ಜನ್ಮಾಂತರದಿಂದ ಪಡೆದುಕೊಂಡು ಬಂದಿರತಕ್ಕಂತಹ ಅವನ ಒಂದು ಜೀವನದ ಒಂದು ಬೆಳವಣಿಗೆ. ಅಂದರೆ ಯಾವ ಮನುಕುಲ ಅಂತಕ್ಕಂಥದ್ದು ಇದೆಯೋ
ಇದು ಕೇವಲ ಇಂದಿನದಲ್ಲ, ಅದು ಯುಗ ಯುಗಾಂತರಗಳಲ್ಲಿ ಬೆಳೆದು ಬಂದಿರತಕ್ಕಂತಹದ್ದು. ಮಾನವನ ಮೂಲ ಅಂತ ಹೇಳಿದರೆ ನಾವು ಮಾನವನ ಒಂದು ರೂಪವನ್ನು ಪಡೆದ ನಂತರ ಬಂದಿರತಕ್ಕಂಥದ್ದು ಅಷ್ಟೇ ಅಲ್ಲ, ಜೀವ ಅಂತಕ್ಕಂಥದ್ದು ಯಾವಾಗ ಪ್ರಯಾಣ ಮಾಡುವುದಕ್ಕೆ ಪ್ರಾರಂಭ ಮಾಡಿತು ಅಲ್ಲಿಂದಲೂ ಕೂಡ ಮಾನವನ ಒಂದು ರೂಪವೇ ಅದು ಅಂತಕ್ಕಂಥದ್ದು. ಅಂದರೆ ಪ್ರಾರಂಭ ಎಲ್ಲಿ ಆಯಿತು ಅಂತ ಹೇಳಿದರೆ ದಿ ಪೆಡಿಗ್ರಿ ಆಫ್ ಮ್ಯಾನ್ ಅಂತಕ್ಕಂತಹ ಒಂದು ಪುಸ್ತಕವನ್ನು ಎನ್ ಶ್ರೀರಾಮರವರು ಇಲ್ಲ ಅನಿ ಬೆಸೆಂಟ್ರವರು ಬರೆದಿದ್ದಾರೆ. ನಿನ್ನ ಮಾನವನ ಉಗಮ ಆಂಥ್ರಪೋಜೆನಿಸಿಸ್ ಅದು ಎಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಏಕಕೋಶಿಕೆಯ ಜೀವ ಯಾವಾಗ ಪ್ರಯಾಣ ಮಾಡುತ್ತದೋ ಅಲ್ಲಿಂದ ಬಂದು ನೀನು ಮಾನವನ ಹಂತದಲ್ಲಿ ಬಂದಿದ್ದೇಯೇ. ಈ ಒಂದು ಪರಿಪೂರ್ಣತೆಯ ಹಿನ್ನೆಲೆಯಲ್ಲಿ ಮಾನವನ ಮಟ್ಟಕ್ಕೆ ಬಂದಾಗ ಮೂರು ಶಕ್ತಿಗಳು ಕೂಡ ಕೆಲಸ ಮಾಡ್ತವೆ. ಪ್ರಾಣಿಗಳ ಮಟ್ಟದಲ್ಲಿ ಬಂದಾಗ ಕೇವಲ ಬ್ರಹ್ಮ ವಿಷ್ಣು, ಮೂರನೆಯ ಶಕ್ತಿಯಾಗಿರ್ತಕ್ಕಂಥ ಶಿವಶಕ್ತಿ ಬರ್ತಕ್ಕಂಥದ್ದು ಸಮೂಹಾತ್ಮವಾಗಿರ್ತಕ್ಕಂಥದ್ದು ವ್ಯಕ್ತಿ ಆತ್ಮವಾಗಿ ಪರಿವರ್ತನೆ ಹೊಂದಿರತಕ್ಕಂತಹ ಸಂದರ್ಭದಲ್ಲಿ ಮಾನವನು ಆ ಮಾಧವನ ಪ್ರತಿರೂಪವಾಗಿ ಬೀಜದ ರೂಪದಲ್ಲಿ ಎಲ್ಲ ಶಕ್ತಿಗಳನ್ನು ತನ್ನಲ್ಲಿ ಒದಗಿಸಿದ್ದಾನೆ. ಈ ಮಾನವನು ಮಾಧವನಾಗಬಹುದು. ಅಂದರೆ ಈ ರೀತಿಯಲ್ಲಿ ಇವೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಈ ಕೆಳಗಿನ ಮೂರು ಲೋಕಗಳು ಸಾಂದ್ರಮಯವಾಗಿರ್ತಕ್ಕಂತಹ ಈ ಒಂದು ಅರ್ಥ್ಲಿ ಪ್ಲೆಷರ್ ಅಂತಾರೆ, ಭೂ ಸೆಳೆತದ ಆಕರ್ಷಣೆಗಳಿಗೆ ಒಳಗಾಗಿ ನಾವು ಜೀವನ ಮಾಡ್ತಾ ಇದ್ದೇವೆ. ಇದನ್ನು ಬಿಡಿಸಿಕೊಳ್ಳಬೇಕಾಗಿದೆ. ಇನ್ನು ಮುಂದಿನ ಹಂತ, ಇನ್ನು ಅಲ್ಲಿಗೆ ಜಿಗಿಯಬೇಕು ಅಂದರೆ ಅದು ಒಂದು ಪವಿತ್ರವಾಗಿರ್ತಕ್ಕಂತಹ ಕ್ಷೇತ್ರ ಅಂತ ಹೇಳಿ, ಆ ಕ್ಷೇತ್ರಕ್ಕೆ ನೀನು ಹೋಗಬೇಕಾದರೆ ನಿನ್ನಲ್ಲಿ ಎ ರ್ಯಾಡಿಕಲ್ ಚೇಂಜ್, ಮೂಲಭೂತವಾಗಿರ್ತಕ್ಕಂತಹ ಬದಲಾವಣೆ ನಿನ್ನಲ್ಲಿ ಬರಬೇಕು ಅಂತಕ್ಕಂಥ ವಿಷಯವನ್ನು ಜೆ.ಕೆ. ಅವರು ಹೇಳ್ತಾರೆ. ಆದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಯಾವ ಚೈತನ್ಯ, ಯಾವ ಶಕ್ತಿಯನ್ನ ನಾವು ವಿವಿಧ ಆಶೆಗಳ ಮುಖಾಂತರ ವ್ಯರ್ಥ ಮಾಡ್ತಾ ಇದ್ದೇವೋ ಅದು ಎಲ್ಲವನ್ನೂ ಸಂಗ್ರಹಿಸಿ ಆ ಶಕ್ತಿಯನ್ನ ಮುಂದಿನ ಹಂತಕ್ಕೆ ನಾವು ಎನ್ನತಕ್ಕಂತಹ ಅರಿಯುವಂತಹ ಆ ಒಂದು ವಿಷಯಕ್ಕೆ, ಅದು ಕೋಪವಾಗಿರಲಿ, ಹಿಂಸೆಯಾಗಿರಲಿ, ಆಲೋಚನೆಯಾಗಿರಲಿ, ಯಾವುದೇ ಆಗಿರಲಿ, ಇದೆಲ್ಲವನ್ನು ಮೀರಿ ಹೋಗಬೇಕು ಅಂತ ಹೇಳಿದರೆ ನಮ್ಮ ಮನಸ್ಸು ಅಷ್ಟೊಂದು ಸೂಕ್ಷ್ಮತೆಯನ್ನು ಪಡೆಯಬೇಕು. ಎಲ್ಲ ಶಕ್ತಿಯನ್ನ ಅದು ಕ್ರೋಢೀಕರಿಸಿಕೊಂಡು ಈ ಎಲ್ಲ ವಿಷಯ ವಸ್ತುಗಳನ್ನು ತ್ಯಾಗ ಮಾಡಿ ಅಂತ ಹೇಳಿದ್ರೆ, ನಮ್ಮ ಇರಬಹುದು ವಿಷಯ ವಸ್ತುಗಳು ಇರ್ತವೆ, ಆದರೆ ನಾನು ಆ ಬಂಧನದಿಂದ ಬಿಡುಗಡೆಯಾಗಿರಬೇಕು, ಅದಕ್ಕೂ ನನಗೆ ಏನು ಸಂಬಂಧವೇ ಇಲ್ಲ ಅಂತಕ್ಕಂತಹ ಆ ಒಂದು ಪರಿಸ್ಥಿತಿಯನ್ನ ಈ ಒಂದು ಅಧ್ಯಯನದ ಮುಖಾಂತರ ನಮ್ಮ ಒಳಗಡೆ ನಡೆಯತಕ್ಕಂಥ ಆಂದೋಲನದ ವಿಷಯಗಳ ಮುಖಾಂತರ ಅದು ನಮ್ಮನ್ನ ಬಿಡುಗಡೆ ಮಾಡುವುದಕ್ಕೆ ಸಾಧ್ಯವಿದೆ. ತದೇಕ ಚಿತ್ತರಾಗಿ ಯಾವ ಇಲ್ಲಿ ನಾವು ಹಿಂದಿನ ದಿವಸ ಭಯ ಅಂತಕ್ಕಂಥ ವಿಷಯವನ್ನು ನೋಡಿದ್ದೀವಿ. ಈಗ ಮತ್ತೊಂದು ವಿಷಯ ಇಲ್ಲಿ ತೆಗೆದುಕೊಂಡಿದ್ದಾರೆ, ಹಿಂಸೆಯ ಜೊತೆಗೆ ಕೋಪ ಅಂತಕ್ಕಂತಹದ್ದು ಇರ್ತದೆ. ಇದು ಪ್ರತಿಯೊಬ್ಬರಿಗೂ ಪರಿಚಯವಾಗಿರ್ತಕ್ಕಂತಹ ವಿಷಯ. ಇದು ಕುಟುಂಬದಲ್ಲಾಗಿರಬಹುದು, ರಾಷ್ಟ್ರದಲ್ಲಾಗಿರಬಹುದು, ಅದು ಪ್ರಪಂಚದಲ್ಲಿಯೇ ಆಗಿರಬಹುದು. ಅಂದರೆ ಈ ರೀತಿ ಎಲ್ಲ ವಿಷಯಗಳು ಕೂಡ ಆಂತರಿಕವಾಗಿ ಒಂದಕ್ಕೊಂದು ಸಂಬಂಧವನ್ನು ಹೊಂದಿವೆ ಅಂತಕ್ಕಂಥ ವಿಷಯವನ್ನು ಜೆ.ಕೆ. ಅವರು ಹೇಳ್ತಾರೆ. ಅಂದರೆ ಈ ರೀತಿಯಲ್ಲಿ ನಮ್ಮೆಲ್ಲರನ್ನೂ ಕೂಡ ಒಂದುಗೂಡಿಸಿರ್ತಕ್ಕಂತಹ ಶಕ್ತಿ ಯಾವುದು? ಈ ಪ್ರತ್ಯೇಕತೆ ಅಂತಕ್ಕಂಥದ್ದು ಯಾವ ರೀತಿ ಬರುತ್ತದೆ? ಪ್ರತ್ಯೇಕತೆಯನ್ನು ಉಂಟು ಮಾಡತಕ್ಕಂತಹದ್ದು ಈ ಒಂದು ಕೆಳಗಿನ ಮೂರು ದೇಹಗಳು, ಸ್ಥೂಲ, ಕಾಮ, ಅಧೋಮನಸ್ಸು. ಪ್ರತ್ಯೇಕತೆಯನ್ನು ಮೀರಿ ಹೋಗಬೇಕು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಅರಿವಿನ ಕೊರತೆ ಇದೆ, ಪ್ರಜ್ಞೆಯ ಕೊರತೆ ಇದೆ. ಅಂದರೆ ರೂಪ ವಿಕಾಸ ಮತ್ತು ಪ್ರಜ್ಞೆಯ ವಿಕಾಸ ಅಂತಕ್ಕಂಥ ಎರಡು ಪದಗಳನ್ನು ನಾವು ನೋಡ್ತೀವಿ. ರೂಪ ವಿಕಾಸ ಅಂತ ಹೇಳಿದ್ರೆ ನಮ್ಮ ತ್ರಿಗುಣಗಳು, ಕೆಳಗಿನ ಮೂರು ಲೋಕಗಳಲ್ಲಿ ಉಪಯೋಗಿಸ್ತಕ್ಕಂಥ ತ್ರಿಗುಣಗಳು
ಅದು ತಮೋಗುಣ, ರಜೋಗುಣ, ಸತ್ವಗುಣ. ಈ ಗುಣಗಳಲ್ಲಿ ಸಿಲುಕಿಕೊಂಡಿದ್ದೇವೆ ನಾವು. ನಮ್ಮ ಜೀವನದಲ್ಲಿ ಕಾಂಡಕ್ಟ್ ಆ್ಯಂಡ್ ಕ್ಯಾರೆಕ್ಟರ್ ಅಂತಕ್ಕಂತಹ ಒಂದು ಶಾಲೆಗಳಲ್ಲಿ ನಮಗೆ ಕೊಡ್ತಕ್ಕಂತಹ ಪತ್ರಿಕೆಗಳನ್ನು ಕೂಡ ನಾವು ನೋಡಿದ್ದೇವೆ. ಅಂದರೆ ನಮ್ಮ ಆ ಒಂದು ಕ್ಯಾರೆಕ್ಟರ್ ಅಂತಕ್ಕಂಥದ್ದು ನಮ್ಮ ಒಂದು ನಡತೆಗೆ ಅನುಗುಣವಾಗಿ ಅದು ಬೆಳೆಯತಕ್ಕಂಥ. ಅಂದರೆ ಈ ರೀತಿಯಲ್ಲಿ ಈ ಒಂದು ಅಭ್ಯಾಸಗಳಲ್ಲಿ ನಾವು ಸಿಲುಕಿಕೊಂಡಿದ್ದೇವೆ. ಈ ಗುಣಗಳಿಂದ ತ್ರಿಗುಣಗಳನ್ನ ಅದರ ಅಧೀನದಲ್ಲಿ ನಾವು ಸಿಲುಕಿಕೊಂಡು ಜೀವನವನ್ನು ಮಾಡ್ತಾ ಇದ್ದೇವೆ. ತ್ರಿಗುಣಾತೀತನಾಗಬೇಕು. ತಮೋಗುಣದಿಂದ ರಜೋಗುಣ, ರಜೋಗುಣದಿಂದ ಸತ್ವಗುಣ. ಅದು ರೂಪ ಪರಿವರ್ತನೆಯಾಗಬೇಕು. ರೂಪ ಪರಿವರ್ತನೆಯ ಒಳಗೆ ಜೊತೆಯಲ್ಲಿಯೇ ಪ್ರಜ್ಞೆಯ ಒಂದು ವಿಕಾಸವೂ ಕೂಡ ಆಗುತ್ತದೆ. ಕೆಳಗಿನ ತ್ರಿಪುಟಿಯಲ್ಲಿ ಪ್ರಜ್ಞೆಯ ಅಂಶ ಕಡಿಮೆ ಇದೆ. ಈ ಒಂದು ಸಾಂದ್ರತೆಯ ವಸ್ತುವಿನ ಮ್ಯಾಟರ್ ಅಂತ ಏನು ಕರಿತೀವಿ, ದಟ್ ಮ್ಯಾಟರ್ ಡಿಸೈಡ್ಸ್ ದಿ ಫೇಟ್ ಆಫ್ ಯುವರ್ ಲೈಫ್. ಈಗ ಅದನ್ನು ಮೀರಿ ಹೋಗಬೇಕಾಗಿದೆ. ಯಾವ ಪ್ರತ್ಯೇಕತೆಯ ಮನಸ್ಸು ಅಂತಕ್ಕಂಥದ್ದು ಇದೆಯೋ ಆ ಮನಸ್ಸು ಏಕತ್ವದ ಕಡೆಗೆ ನಾವು ತಿರುಗಿಸಬೇಕಾಗಿದೆ. ಅದು ಬಾಹ್ಯವಾಗಿ ಸಂಚಾರ ಮಾಡ್ತಕ್ಕಂಥದ್ದನ್ನು ಆಂತರಿಕವಾಗಿ ನಾವು ಸಂಚಾರ ಮಾಡುವುದಕ್ಕೆ ಅರಿವು ಅಂತಕ್ಕಂತಹದ್ದು ಒಂದು ಬೇಕು. ಅಂದರೆ ಈ ಒಂದು ಆಳಕ್ಕೆ ಇಳಿಯುವುದು ಅಂತ ಹೇಳಿದರೆ ಯಾವುದೇ ವಿಚಾರ ತೆಗೆದುಕೊಂಡ್ರೂ ಕೂಡ ನಮ್ಮ ಮನಸ್ಸು ಅಂತಕ್ಕಂಥದ್ದು ಹರಿತವಾಗಿರಬೇಕು, ಸೂಕ್ಷ್ಮತೆಯನ್ನು ಹೊಂದಿರಬೇಕು. ನಾವು ಯಾವ ರೀತಿ ಹರಿತವನ್ನು ಸೂಕ್ಷ್ಮತೆಯನ್ನು ಕಳೆದುಕೊಂಡಿದ್ದೇವೆ ಅಂತ ಹೇಳಿದರೆ ಏನೆಲ್ಲ ಈ ಒಂದು ಶಕ್ತಿಯನ್ನು ವ್ಯಯ ಮಾಡ್ತಕ್ಕಂಥ ಕೆಲಸಕ್ಕೆ ಬಾರದ ಹರಟೆಗಳಲ್ಲಿ ತೊಡಗಿರ್ತೇವೆ. ಯಾವುದೇ ಉಪಯೋಗವಿಲ್ಲದೆ ಇತರರನ್ನು ನಿಂದಿಸುವಂತಹ ಮಾತುಗಳನ್ನು ಆಡುತ್ತೇವೆ. ಇದರ ಅವಸರ ನಮಗೆ ಇಲ್ಲ. ಅಂದರೆ ನನಗೆ ನಾನೇ ನಿಯಾಮಕನು, ನನ್ನ ಉನ್ನತಿಗೆ ಮತ್ತು ಅವನತಿಗೆ ನಾನೇ ಕಾರಣನು ಅಂತಕ್ಕಂತಹ ವಿಷಯ ನಮಗೆಲ್ಲರಿಗೂ ತಿಳಿದಿರ್ತಕ್ಕಂತಹ. ಆದರೆ ನಾವು ನಮ್ಮ ಒಂದು ತಪ್ಪನ್ನು ಮುಚ್ಚಿಕೊಳ್ಳುವುದಕ್ಕೆ ಇತರರ ಮೇಲೆ ಅಪರಾಧವನ್ನು ಹಾಕ್ತೀವಿ. ಇದ್ದದ್ದನ್ನು ಇದ್ದಂತೆ ನಾವು ಸ್ವೀಕರಿಸುವುದಿಲ್ಲ. ಕಂಡಮೇಷನ್, ಜಸ್ಟಿಫಿಕೇಶನ್. ಸಮರ್ಥಿಸಿಕೊಳ್ಳುತ್ತೇವೆ, ಇಲ್ಲ ಅಂದರೆ ಖಂಡಿಸುತ್ತೇವೆ. ನಮಗೆ ಆಗಲಿಲ್ಲ ಅಂದರೆ ಅವನನ್ನು ಖಂಡಿಸುತ್ತೇವೆ. ಇಲ್ಲ ನನಗೆ ಬೇಕಾದವನು ಅಂತ ಹೇಳಿದರೆ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಅಂದರೆ ಈ ರೀತಿಯಲ್ಲಿ ಈ ಪ್ರಭಾವ ಅಂತಕ್ಕಂಥದ್ದು ಏನಿದೆ, ಆ ಪ್ರಭಾವ ನನ್ನ ಒಳತಿಗೆ ಉಪಯೋಗವಾದರೆ ಅದನ್ನು ನಾನು ಹೊಗಳುತ್ತೀನಿ, ಸಮರ್ಥನೆ ಮಾಡಿಕೊಳ್ತೀನಿ. ಇಲ್ಲ ನನಗೆ ವಿರುದ್ಧವಾಗಿತ್ತು ಅಂತ ಹೇಳಿದ್ರೆ ಖಂಡಿಸ್ತೀನಿ. ಈ ಒಂದು ಸಮರ್ಥನೆಯಾಗಲಿ ಖಂಡನೀಯ ತುಚ್ಛೀಕರಣವಾಗಲಿ ಇವೆರಡನ್ನು ಮೀರಿ ಇರ್ತಕ್ಕಂತಹ ಸ್ಥಿತಿಯಲ್ಲಿ ನಮ್ಮ ಮನಸ್ಸು ಇದ್ದಾಗ ಮಾತ್ರ ಇದ್ದ ವಿಷಯವನ್ನು ಇದ್ದಂತೆ ಸ್ವೀಕರಿಸಲು ಸಾಧ್ಯವಾಗುತ್ತದೆ. ಅಂದರೆ ಯಾವ ಒಂದು ನಮ್ಮ ಹೊರಗಿನ ಪ್ರಪಂಚದಲ್ಲಿ ಸಂಚರಿಸ್ತಕ್ಕಂತಹ ಮನಸ್ಸು ಇದೆಯೋ ಅದು ಈಗಾಗಲೇ ಸಾಕಷ್ಟು ಬಂಧನದಲ್ಲಿ ಸಿಲುಕಿಕೊಂಡಿದೆ. ಈ ಬಂಧನವನ್ನು ಬಿಡಿಸಿಕೊಳ್ಳಬೇಕು ಅಂತ ಹೇಳಿದರೆ ಯಾವ ರೀತಿ ಬಂಧನ ಉಂಟು ಮಾಡಿಕೊಂಡಿದ್ದೇವೆ ಅಂತಕ್ಕಂಥದ್ದು ಅರ್ಥವಾಗಬೇಕು. ಮೇಲಿಂದ ಮೇಲೆ ಅದೇ ಕ್ರಿಯೆಯಲ್ಲಿ ತೊಡಗಿದಾಗ ಅದು ಒಂದು ಅಭ್ಯಾಸವಾಗುತ್ತದೆ. ಅದು ಯಾಂತ್ರಿಕತೆಯನ್ನು ರೂಪಿಸುತ್ತದೆ. ಆ ಯಾಂತ್ರಿಕತೆಯನ್ನು ಬಿಡಿಸಿಕೊಳ್ಳಬೇಕು. ನಾವು ಊಟ ಮಾಡ್ತಕ್ಕಂಥದ್ದಾಗಲಿ, ಇತರರೊಂದಿಗೆ ನಾವು ನಡೆದುಕೊಳ್ತಕ್ಕಂಥದ್ದೇ ಆಗಲಿ, ಅದರಲ್ಲಿ ಪ್ರತಿದಿನ ಏನು ಮಾಡ್ತೀವೋ ಅದು ಯಾಂತ್ರಿಕವಾಗಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಹೊಸತನ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಹೊಸತನವನ್ನು ನೀನು ನೋಡಬೇಕು ಅಂತ ಹೇಳಿದರೆ ನೀ ಮನಸ್ಸು ಅಂತಕ್ಕಂಥದ್ದು ಪರಿಶುದ್ಧವಾಗಿರಬೇಕು. ತ್ರಿಕರಣ ಶುದ್ಧಿ ಅಂತ ಏನು ಹೇಳ್ತಾರೆ, ಆ ತ್ರಿಕರಣ ಶುದ್ಧಿಯ ಮಟ್ಟಕ್ಕೆ ನೀನು ಯಾವಾಗ ಬರ್ತೀಯ ಅಂತ ಹೇಳಿದ್ರೆ ಯಾವಾಗ ಅರಿವು ಪ್ರಜ್ಞೆಯ ವಿಕಾಸ, ಮಾನವನಿಗೆ ಮಾತ್ರ ಆ ಸ್ವಪ್ರಜ್ಞೆ ಅಂತಕ್ಕಂಥದ್ದು ಇದೆ. ತನ್ನನ್ನು ಅರಿಯಬಲ್ಲನು, ಇತರರನ್ನು ಅರಿಯಬಲ್ಲನು.
ಯಾವ ಒಂದು ಸೃಷ್ಟಿಗೆ ಕಾರಣೀಭೂತವಾಗಿರ್ತಕ್ಕಂತಹ ಅದು ಇದೆಯೋ ಅದನ್ನು ಕೂಡ ತನ್ನ ಅಂತರ್ಯದಿಂದ ಅರಿಯುವುದಕ್ಕೆ ತಾನು ಒಳಗಡೆ ಪ್ರಯಾಣ ಮಾಡಿದಾಗ ಅದನ್ನು ಕೂಡ ಸಂಪರ್ಕಿಸಬಲ್ಲನು. ಯಾಕಂತ ಹೇಳಿದರೆ ಯಾವ ಒಂದು ಸೃಷ್ಟಿಯ ದಿವ್ಯ ಯೋಜನೆ ಇದೆಯೋ ಅದು ಎಲ್ಲವೂ ಕೂಡ ಪ್ರಜ್ಞೆಯಲ್ಲಿ ಒಂದು ದಿವ್ಯ ಯೋಜನೆಯಾಗಿ ಅದು ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಈ ಹೊರಗಿನ ಪ್ರಪಂಚವನ್ನು ಸಂಪೂರ್ಣವಾಗಿ ನೀನು ತ್ಯಜಿಸಿದ್ದೇ ಆದರೆ ಯಾವ ಬಂಧನಕ್ಕೂ ಒಳಗಾಗದೆ ದಿ ಅಬ್ಸಲ್ಯೂಟ್ ಫ್ರೀಡಮ್ ಪರಿಪೂರ್ಣವಾಗಿರ್ತಕ್ಕಂತಹ ಸ್ವಾತಂತ್ರ್ಯ ನಿನಗೆ ಇದ್ದರೆ ಇದ್ದದ್ದನ್ನು ಇದ್ದಂತೆ ನೀನು ತಿಳಿಯುವುದಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಈ ಒಂದು ದಾಟಿಯಲ್ಲಿ ಜೇಕಿಯವರು ಒಂದೊಂದು ವಿಚಾರವನ್ನು ತೆಗೆದುಕೊಂಡು ನಮಗೆ ಸರಾಗವಾಗಿ ಯಾವ ರೀತಿಯಲ್ಲಿ ನೀನು ಸಿಲುಕಿಕೊಳ್ಳುತ್ತೀಯ ಈ ಸಮಾಜದಲ್ಲಿ, ಅಂದರೆ ಈ ಒಂದು ನಿರ್ಬಂಧನೆಯ ಸ್ಥಿತಿಯಲ್ಲಿ ನೀನು ಉಳಿಯುವುದಕ್ಕೆ ಸಾಧ್ಯವೇ? ನೀನೊಬ್ಬನೇ ಪ್ರಯತ್ನ ಮಾಡಿದರೆ ಹೊರಗಿನ ಪ್ರಪಂಚದಲ್ಲಿ ನಿನಗೆ ಬಾಳುವುದಕ್ಕೆ ಸಾಧ್ಯವೇ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಆಗ್ತದೆ. ಸಾಧ್ಯವಿದೆ ಅಂತಾರಲ್ಲ, ಸಾಧ್ಯವಿದೆ, ಸಾಧ್ಯ ಇದೆ ಅಂತ ಹೇಳಿದರೆ ಆಗ ಈ ಮನಸ್ಸು ಅಂತಕ್ಕಂಥದ್ದು ಬಹಳ ಹರಿತವಾಗಬೇಕು, ಸೂಕ್ಷ್ಮವಾಗಬೇಕು. ಆ ಸೂಕ್ಷ್ಮ ಮತಿಯನ್ನು ನಾವು ಕಳೆದುಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ಈ ಒಂದು ಅನೇಕ ಆಶೆಗಳ ಅಲೆಗಳು ಜನ್ಮ ಜನ್ಮಾಂತರದಿಂದ ಬೆಳೆಸಿಕೊಂಡು ಬಂದಿರತಕ್ಕಂತಹದ್ದು ನಮಗೆ ಅಡಚಣೆಯನ್ನು ಉಂಟು ಮಾಡ್ತಾ ಇದೆ. ಸ್ವಾರ್ಥಯುತವಾಗಿರ್ತಕ್ಕಂತಹ ರೀತಿಯಲ್ಲಿ ಜೀವನ ಮಾಡಿರ್ತಕ್ಕಂತಹದ್ದು ಎಲ್ಲವೂ ಕೂಡ ನಮ್ಮ ಮನ ಪಟಲದ ಮೇಲೆ ಪ್ರತಿಬಿಂಬಿಸ್ತಾ ಇರ್ತದೆ. ಯಾವುದೋ ಒಂದು ವಿಷಯ ತೆಗೆದುಕೊಂಡರೆ ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವಿಷಯಗಳ ಸರಮಾಲೆ ನಮ್ಮ ಮನದಾಳದಲ್ಲಿ ಮೂಡಿ ಬರ್ತಾ ಇರ್ತದೆ. ಇದನ್ನು ನೀನು ನೋಡಿಕೋ. ತದೇಕ ಚಿತ್ತನಾಗಿ ನೀನು ಯಾವ ಭಾಗವನ್ನು ವಹಿಸದೆ ನಿನ್ನ ಮನಪಟಲದ ಮೇಲೆ ಬರ್ತಕ್ಕಂತಹದ್ದನ್ನು ನೀನು ದೃಷ್ಟಿಸಿ ನೋಡು. ಆಗ ನಿನಗೆ ಗೊತ್ತಾಗುತ್ತದೆ ಎಂತಹ ಘೋರ ಕೃತ್ಯಗಳನ್ನು ಮಾಡಿದ್ದೀಯ, ಒಳ್ಳೆಯದನ್ನೂ ಮಾಡಿದ್ದೀಯ, ಆದರೆ ನಮ್ಮನ್ನು ಬಾಧಿಸತಕ್ಕಂತಹದ್ದು ಆ ಘೋರ ಕೃತ್ಯಗಳು ಏನು ಮಾಡಿರ್ತೀವೋ ಆಕ್ರಮಣದ, ಅದನ್ನು ನೋಡುವುದಕ್ಕೆ ನಮಗೆ ಆಗದೆ ಪಲಾಯನವನ್ನು ಮಾಡ್ತೀವಿ. ಆ ರೀತಿ ಪಲಾಯನವನ್ನು ಮಾಡದೆ ಪಲಾಯನ ಮಾಡಿದ್ದೇ ಆದರೆ ಭಯ ಮತ್ತಷ್ಟು ಜಾಸ್ತಿ ಆಗ್ತದೆ. ಆ ರೀತಿ ಪಲಾಯನವನ್ನು ಮಾಡದೆ ನೀನು ಆ ವಿಷಯವನ್ನು ನೋಡುತ್ತಾ ಹೋದಂತೆಲ್ಲ ಯಾವ ಉಪಾಧಿಗಳಿಂದ ಈ ರೀತಿ ನೀನು ಆ ದೇಹಗಳಲ್ಲಿ ಸಿಲುಕಿಕೊಂಡಿದ್ದೀಯಾ ಅಂತಕ್ಕಂಥದ್ದು ನಿನಗೆ ಅರ್ಥವಾಗುತ್ತದೆ. ನೀನು ಬಂಧಿಸಲ್ಪಟ್ಟಿದ್ದೀಯಾ ಅಂತಕ್ಕಂಥದ್ದು ನಿನಗೆ ಅರ್ಥವಾಗುತ್ತದೆಯಾ? ನಿನಗೆ ಬೇಕಾಗಿರೋದು ಅಷ್ಟೇ. ಯಾವ ರೀತಿ ನೀನು ಬಂಧಿಸಲ್ಪಟ್ಟಿದ್ದೀಯಾ ಉಪಾಧಿಗಳಿಂದ ಅದನ್ನು ನೋಡುತ್ತಾ ಹೋಗು. ಅದರಿಂದ ಆಗುವ ದುಷ್ಪರಿಣಾಮಗಳು ನಿನಗೆ ಗೊತ್ತಿವೆ. ಹೊರಗಡೆ ದ್ವೇಷ ಕಾರ್ತಾ ಇದ್ದಾರೆ, ಹಿಂಸೆ ಇದೆ, ಇದು ಎಲ್ಲವೂ ಎಲ್ಲಿಂದ ಬರ್ತಾ ಇದೆ? ನಿನಗೆ ಆವರಿಸಿರ್ತಕ್ಕಂಥ ಆವರಣಗಳು ಏನಿದ್ದಾವೆ, ಉಪಾಧಿಗಳೇನಿದ್ದಾವೆ, ಆ ಉಪಾಧಿಗಳೇ ಕಾರಣ. ಅಂದರೆ ಇದೆಲ್ಲವನ್ನು ನೋಡುತ್ತಾ ಹೋದಂತೆಲ್ಲ ನಮಗೆ ನಿಧಾನವಾಗಿ ಅಂತಲ್ಲ, ಆ ನಿಧಾನ ಅಂತ ಹೇಳಿದರೆ ಮಂದಿ ಅಲ್ಲಿ ಕಾಲದ ಅವಧಿ ಇಲ್ಲದೆ ತಕ್ಷಣವೇ ಆ ಒಂದು ಪರಿವರ್ತನೆ ಅಂತಕ್ಕಂಥದ್ದು ಆ ಕ್ಷಣದಲ್ಲಿ ಆಗಿ ಹೋಗಬೇಕು. ನಾನು ನೋಡೋಣ, ಇನ್ನು ಅಭ್ಯಾಸ ಮಾಡೋಣ, ಹಿಂಸೆ ಇದೆ, ಅಹಿಂಸೆಯನ್ನು ನಾನು ಅಭ್ಯಾಸ ಮಾಡೋಣ, ಈ ರೀತಿ ಕಾಲಾವಕಾಶವನ್ನು ಕೊಟ್ಟಿದ್ದೇ ಆದರೆ ಭೂತಕಾಲಕ್ಕೆ ಹೋಗ್ತೀವಿ, ಪುನಃ ವರ್ತಮಾನ ಕಾಲದಲ್ಲಿ ಸಿಲುಕಿಕೊಳ್ಳುತ್ತೀವಿ. ಆದ್ದರಿಂದಲೇ ಕ್ಷಣ ಕ್ಷಣವು ನಾವು ಗಮನದಿಂದ ನಾವು ಎಲ್ಲವನ್ನು ನೋಡುತ್ತಾ ಹೋದರೆ ಹೊಸತನ್ನು ನಾವು ಹೇಳುವುದಕ್ಕೆ ಸಾಧ್ಯ ಆಗುತ್ತೆ. ನಮ್ಮನ್ನು ಸಂಪೂರ್ಣವಾಗಿ ನಾವು ನೋಡ್ತಕ್ಕಂಥದ್ದಾಗಲಿ, ಕೇಳ್ತಕ್ಕಂಥದ್ದಾಗಲಿ, ಮಾಡ್ತಕ್ಕಂಥದ್ದಾಗಲಿ ಇದರಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇ ಆದರೆ
ವರ್ತಮಾನ ಕಾಲದಲ್ಲಿ ಇದ್ದಿದ್ದೇ ಆದರೆ ಎಲ್ಲ ಹೊಸ ಹೊಸದಾಗಿಯೇ ನಾವು ಕಲಿತಾ ಇರ್ತೀವಿ, ಹೊಸ ಹೊಸ ವಿಷಯಗಳೇ ನಮಗೆ ಗೊತ್ತಾಗ್ತಾ ಇರ್ತವೆ. ಇದು ನನಗೆ ಎಲ್ಲ ತಿಳಿದಿರ್ತಕ್ಕಂಥ ವಿಚಾರ ಅಂತ ಯಾವಾಗ ಅಂತೀವೋ ತಕ್ಷಣವೇ ಅಲ್ಲಿಗೆ ಆ ಪರದೆ ನಮ್ಮನ್ನು ಮುಂದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ. ಇದು ಇಷ್ಟೇ ಬಿಡು ಪ್ರಪಂಚ ಅಂತ ಅಂದುಬಿಟ್ರೆ ಅದೇ ಒಂದು ಅಡಚಣೆಯಾಗಿ ನಮಗೆ ನಿಲ್ಲಿಸುತ್ತೆ. ಮುಂದಕ್ಕೆ ನಾವು ಅರಿಯುವ ಪ್ರಯತ್ನವನ್ನು ಮಾಡುವುದಿಲ್ಲ. ಕಲಿಕೆ ಅಂತಕ್ಕಂಥದ್ದು ನೀನು ಬದುಕಿರುವವರೆಗೂ ಕೂಡ ಅದು ಸಾಂಗವಾಗಿ ಕ್ಷಣ ಕ್ಷಣವೂ ಕೂಡ ನೀನು ತೊಡಗಿಕೊಳ್ಳುವ ಕರ್ಮದಲ್ಲಿ ಅದನ್ನು ನಿಯಮಿಸಲ್ಪಟ್ಟಿದ್ದೇ ಆದರೆ ಆಗ ನಾವು ಸತ್ಯದ ಸಮೀಪದ ಕಡೆಗೆ ಹೋಗಬಹುದು. ಅಂದರೆ ಈ ಒಂದು ಸತ್ಯಕ್ಕೆ ಯಾವ ರೀತಿ ಒಂದು ಮಾರ್ಗವಿಲ್ಲವೋ ಆ ರೀತಿಯಲ್ಲಿ ವಾಸ್ತವಿಕತೆಗೂ ಕೂಡ ಮಾರ್ಗವಿಲ್ಲ ಅಂತ ಹೇಳ್ತಾರೆ. ಅದು ಯಾರಿಗೆ ಅವರೇ ತನ್ನ ಸ್ವಾನುಭವದಿಂದ ಪಡೆಯತಕ್ಕಂಥ. ಹಸಿವಾಗಿದೆ ನಿನಗೆ, ಯಾರು ಹೇಳ್ತಕ್ಕಂಥವರು ಯಾರು? ಈಗ ನಾವು ಏನು ಮಾಡ್ತೀವಿ ಅಂದರೆ ಇದನ್ನ ಯಾವ ರೀತಿ ನಾವು ಸಮರ್ಥಿಸಿಕೊಳ್ತೀವಿ ಅಂದರೆ, ನಾನು ದೇಶ ರಕ್ಷಣೆ ಮಾಡಬೇಕಾಗಿತ್ತು, ಅದಕ್ಕೆ ಯುದ್ಧವನ್ನು ಮಾಡಿದೆ, ಪಕ್ಕ ವೈರಿಗಳನ್ನು ಹತ ಮಾಡಿದೆ, ಕೊಂದೆ. ಇದು ನಾವು ಕೊಡ್ತಕ್ಕಂಥ ಸಮಜಾಯಿಷ್. ಅಂದರೆ ನಿನ್ನ ದೃಷ್ಟಿಯಿಂದ ನೀನು ನೋಡ್ತಕ್ಕಂಥ. ಅಲ್ಲಿ ಹತ್ಯೆಯನ್ನು ಗೈದರೆ ಅದರ ನೋವು ಅಂತಕ್ಕಂಥದ್ದು, ಹಿಂಸೆ ಅಂತಕ್ಕಂಥದ್ದು ಕೇವಲ ಹಿಂಸೆಯನ್ನಷ್ಟೇ ನೋಡುವುದಕ್ಕೆ ನಿನಗೆ ಸಾಧ್ಯವೇ? ಅದನ್ನು ಸಮರ್ಥಿಸಿಕೊಳ್ಳುವುದಾಗಲಿ ಅಥವಾ ತುಚ್ಛೀಕರಿಸುವುದಾಗಲಿ ಅದು ಖಂಡಿಸುವುದಾಗಲಿ ಮಾಡದೆ ಹಿಂಸೆ ಅಂತಕ್ಕಂಥದ್ದು ಇದೆ, ಅದು ವಾಸ್ತವಿಕತೆ. ಅದನ್ನು ನೋಡುವುದಕ್ಕೆ ನಿನಗೆ ಸಾಧ್ಯವೇ? ನೀನು ಸಮರ್ಥನೆ ಮಾಡಿಕೊಂಡಿದ್ದೀಯ ಅಂತ ಹೇಳಿದರೂ ಕೂಡ ಅದು ನಿನಗೆ ಅಡ್ಡಪರೆಯಾಗಿ ನಿಲ್ಲುತ್ತದೆ. ಖಂಡಿಸಿದರೂ ಕೂಡ, ತುಚ್ಛೀಕರಿಸಿದರೂ ಕೂಡ ಯಾವ ಒಂದು ನಿರ್ಣಯವನ್ನು ಕೊಡದೆ ಇದ್ದದ್ದನ್ನು ಇದ್ದಂತೆ ನೋಡುವುದಕ್ಕೆ ಸಾಧ್ಯವಾಗುತ್ತದೆಯೇ ನಿನಗೆ? ನಮಗಾಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ, ನಾವು ಈ ಒಂದು ಬಂಧನದಲ್ಲಿ ಸಿಲುಕಿಕೊಂಡಿದ್ದೇವೆ. ಅದು ತಟ್ಟನೆ ನಮಗೆ ಏನೋ ಒಂದು ಪ್ರತಿಕ್ರಿಯೆಯನ್ನು ಉಂಟು ಮಾಡಿಬಿಡ್ತತೆ. ಅದನ್ನು ಕೂಡ ನಾವು ನೋಡಬೇಕು. ಪ್ರತಿಕ್ರಿಯೆ ಯಾವ ರೀತಿಯಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಇದೆಲ್ಲವನ್ನೂ ಮೀರಿ ಹೋದಾಗ, ಇದು ಮೀರಿ ಹೋಗುವುದಕ್ಕೆ ಅರಿವಿನ ಆ ಪ್ರಜ್ಞೆಯ ವಿಕಾಸ, ವಿವೇಕ ಅಂತ ಏನು ಹೇಳ್ತೀವಿ, ಆ ವಿವೇಕ ನಮಗೆ ಬೇಕಾಗಿದೆ. ಅಂದರೆ ಯಾವ ಒಂದು ಅಶಾಶ್ವತವಾಗಿರ್ತಕ್ಕಂಥ ಪ್ರಪಂಚವನ್ನೇ ಶಾಶ್ವತ ಅಂತೇಳಿ ಭೌತಿಕ ಪ್ರಪಂಚವನ್ನು ನಾವು ತಿಳಿದಿದ್ದೇವೆಯೋ ಅದು ಕ್ಷಣ ಕ್ಷಣದಲ್ಲಿ ಬದಲಾಗ್ತಾ ಇದೆ. ನಮ್ಮ ದೇಹವೂ ಕೂಡ ಕ್ಷಣ ಕ್ಷಣವೂ ಬದಲಾಗ್ತಾ ಇದೆ. ನೋಡುವುದಕ್ಕೆ ಇದು ಏನೋ ಒಂದು ಶಾಶ್ವತವೇನೋ ಅಂತ ಅನ್ನಿಸ್ತಾ ಇದೆ. ನಿಜವಾಗಿಯೂ ಕೂಡ ನಮ್ಮ ದೇಹದಲ್ಲಿಯೂ ಕೂಡ ಕ್ಷಣ ಕ್ಷಣದೇ ಬದಲಾವಣೆ ಅಂತಕ್ಕಂಥದ್ದು ಆಗ್ತಾ ಇದೆ. ಎಲ್ಲಿಯವರೆಗೆ ನಾವು ಇದನ್ನು ಪರೀಕ್ಷೆ ಮಾಡಿದ್ದೇವೆ ಅಂದರೆ ಹೊರಗಿನ ಆಶೆಗಳ ಬೆನ್ನತ್ತಿ ಮನಸ್ಸು ಅಂತಕ್ಕಂಥದ್ದು ಆ ಒಂದು ಪಂಚೇಂದ್ರಿಯಗಳ ಹಿಂದೆ ಓಡತಕ್ಕಂಥ ಕೆಲಸದಲ್ಲೇ ತೊಡಗಿದ್ದೇವೆ ಹೊರತು ನಮ್ಮ ಜೀವನದ ಉದ್ದೇಶವೇನು? ಇದು ಇಷ್ಟೇನಾ? ಅಂದರೆ ಯಾವಾಗ ಈ ಹೊರಗಿನ ಪ್ರಪಂಚ ಎಲ್ಲ ಅರ್ಥ ಆಗ್ತತೋ ಆಗ ಒಳಗಡೆಯಿಂದಲೇ ಆ ಜಿಜ್ಞಾಸೆ ಅಂತಕ್ಕಂಥದ್ದು ನಮ್ಮ ಹುಟ್ಟುವುದಕ್ಕೆ ಆ ಒಂದು ಆಂತರಿಕವಾಗಿರ್ತಕ್ಕಂತಹ ಯಾವ ರೀತಿ ಹಸಿವು ಬಯಾರಿಕೆ ಅಂತಕ್ಕಂಥದ್ದು ಇದೆಯೋ ಆ ರೀತಿ ನಾವು ಬೆಳೆದಂತೆಲ್ಲ ಆ ಒಂದು ಪ್ರಜ್ಞೆಯ ವಿಕಾಸದ ಹಂತದಲ್ಲಿ ಇದನ್ನು ಮೀರಿ ಹೋಗಬೇಕು ಅಂತಕ್ಕಂತಹ ಆ ಒಂದು ತಿಳುವಳಿಕೆ, ಆ ಕಲಿಕೆ ಅಂತಕ್ಕಂಥದ್ದು ನಮ್ಮಲ್ಲಿ ಬರುವುದಕ್ಕೆ ಸಾಧ್ಯ ಆಗುತ್ತದೆ. ಅಂದರೆ ಈ ರೀತಿಯಲ್ಲಿ ನಾವು ಈ ಒಂದು ಜೀವನವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾವು ನೋಡಬಹುದು. దానికోసం మీరు విమానం మోడ్ను ఆఫ్ చేయాలి. ಅಂದರೆ ಇದು ಯಾರಿಗೆ ಅವರೇ విమానం మోడ్ను ఆఫ్ చేయాల్సి ఉంటుంది. 。 . 。 . 。 . 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 。 . 。 . 。 . 。 . 。 . . 。 . 。 . 。 . 。 . 。 。 . 。 。 . . . 。 . 。
ಯಾರಿಗೆ ಅವರೇ ನಾವು ಆಂತರಿಕವಾಗಿರ್ತಕ್ಕಂತಹ ಜೀವನವನ್ನು ನೋಡಿಕೊಳ್ಳಬೇಕಾಗ್ತದೆ. ನಮ್ಮ ಆಂತರಿಕ ಮತ್ತು ಬಹಿರಂಗ ಅನ್ನತಕ್ಕಂತಹದ್ದು ಉಪಾಧಿಗಳ ಆ ಅಂತರ್ಯದಿಂದ ಸೃಷ್ಟಿಯಾಗಿರ್ತಕ್ಕಂಥ. ಒಳಗಡೆ ಏನಿದೆ ಹೊರಗಡೆನೇ ಅದೇ ಇದೆ. ಆ ಹೊರಗಡೆಯ ಕಾರಕವಾಗಿರ್ತಕ್ಕಂಥದ್ದು ಒಳಗಡೆ ಇದೆ. ಉಪಾಧಿಗಳು ತಾವು ಈ ಒಂದು ಆ ವಿಕಾಸವಾದಂತೆಲ್ಲ ಈ ಉಪಾಧಿಗಳು ಯಾವ ರೀತಿಯಲ್ಲಿ ನಮ್ಮ ಚೇತನವನ್ನ ಬೇರ್ಪಡಿಸಿದೆ, ಪ್ರತ್ಯೇಕ ಮಾಡಿದೆ ಅಂತಕ್ಕಂಥದ್ದು ನಮಗೆ ಅರಿವಾದರೆ ನಿಧಾನವಾಗಿ ಉಪಾಧಿಗಳು ತನ್ನಷ್ಟಕ್ಕೆ ತಾನೇ ಕಳಚಿ ಬೀಳ್ತವೆ. ಕಳಚಿ ಬಿದ್ದಾಗ ಒಳಗೆ ಹೇಳತಕ್ಕಂತಹ ಪ್ರತ್ಯೇಕತೆ ಇಲ್ಲ. ಒಳಗಡೆ ಇರ್ತಕ್ಕಂಥ ಹಿಂಸೆ ಹೊರಗಡೆ ಹಿಂಸೆಯಾಗಿ ಕಾಣ್ತಾ ಇತ್ತು. ಆದರೆ ಇದು ಎಲ್ಲವೂ ಕೂಡ ಆ ಒಂದು ಉಪಾಧಿಗಳಿಂದ ಏರ್ಪಟ್ಟಿರ್ತಕ್ಕಂತಹ ಪ್ರತ್ಯೇಕತೆಯಿಂದ ಈ ರೀತಿಯಾಗಿ ನಾವು ಒಂದು ತಪ್ಪು ಕಲ್ಪನೆಯಲ್ಲಿ ಸಿಲುಕಿದ್ದೇವೆ. ಅದು ಇದನ್ನು ಆಳವಾಗಿ ಅಂತರ್ಯದಲ್ಲಿ ನಾವು ಪ್ರಯಾಣ ಮಾಡುತ್ತಾ ಹೋದಂತೆಲ್ಲ ಆ ಉಪಾಧಿಗಳು ಬಿದ್ದು ಹೋಗ್ತವೆ. ಆ ಉಪಾಧಿಗಳಿಂದ ಏನೆಲ್ಲ ಅನಾಹುತಗಳು ಆಗ್ತಾ ಇದ್ದವೋ ಅದು ದ್ವೇಷ ಇರಬಹುದು, ಕೋಪ ಇರಬಹುದು, ಭಯವಿರಬಹುದು, ಆ ದೇಹದ ಎಲ್ಲ ಅದು ಆಹಾರ ನಿದ್ರೆ ಭಯ ಮೈಥುನ ಅಂತ ಏನು ಕರಿತಾ ಇದ್ದೀವಿ, ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಅವು ಎಲ್ಲವೂ ಕೂಡ ಉಪಾಧಿಯೊಂದಿಗೆ ಕಳಚಿ ಬೀಳುತ್ತವೆ. ನೀನು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತಕ್ಕಂತಹ ಒಂದು ಪ್ರತ್ಯೇಕವಾಗಿರ್ತಕ್ಕಂತಹ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡ್ತೀಯ. ಅಂದರೆ ಅಲ್ಲಿ ಕೇವಲ ಅದೃಶ್ಯವಾಗಿರ್ತಕ್ಕಂತಹ ರೀತಿಯಲ್ಲಿ ಎಲ್ಲವೂ ನಡೀತಾವೆ. ಅಪ್ರಯತ್ನವಾಗಿ ಪ್ರಯತ್ನವಿಲ್ಲದೆ ಇರತಕ್ಕಂತಹ ಕೆಲಸಗಳು ಅಲ್ಲಿ ನಡೀತವೆ. ಅಂದರೆ ಮಾಡತಕ್ಕಂತಹ ಕರ್ಮದಲ್ಲಿ ಅಕರ್ಮವನ್ನು ನೋಡು, ಅಕರ್ಮದಲ್ಲಿ ಕರ್ಮವನ್ನು ನೋಡುವಂತಕ್ಕಂತಹ ಭಗವದ್ಗೀತೆಯ ವಿಷಯವನ್ನು ಕೂಡ ಇಲ್ಲಿ ನಾವು ಜ್ಞಾಪಿಸಿಕೊಳ್ಳಿ. ನಾವು ಸ್ಥೂಲವಾಗಿ ಏನು ಕೆಲಸ ಮಾಡಿರೋದಿಲ್ಲ, ಆದರೆ ಈ ಒಂದು ವಿವೇಕದಿಂದ ಒಂದು ಸತ್ಸಂಕಲ್ಪವನ್ನು ಮಾಡಿದ್ದೇ ಆದರೆ ಅಂತಹ ಸಂಕಲ್ಪ ಮಾಡತಕ್ಕಂತಹ ಆ ಒಂದು ಶಕ್ತಿಯನ್ನು ನಾವು ಪಡೆದಿದ್ದೇ ಆದರೆ ತ್ರಿಗುಣಾತೀತರಾಗಿ, ಆಗ ಅದು ಆ ಕಾರ್ಯದಲ್ಲಿ ಕಾರ್ಯವನ್ನೇ ನಡೆಸುತ್ತದೆ. ಅಲ್ಲಿ ಕಾರ್ಯ ಇಲ್ಲದೇ ಇರಬಹುದು, ಆದರೆ ಕಾರ್ಯ ಆಗಿರ್ತದೆ. ಅಂದರೆ ಈ ರೀತಿಯಲ್ಲಿ ದಿವ್ಯ ಯೋಜನೆ ಅಂತಕ್ಕಂತಹದ್ದು ಆ ಒಂದು ರೀತಿಯಲ್ಲಿ ಹಂತ ಹಂತವಾಗಿ ಆ ಒಂದು ಸೃಷ್ಟಿಯಲ್ಲಿ ಈ ಒಂದು ಯಾವ ಆಧ್ಯಾತ್ಮಿಕತೆ ಮತ್ತು ಭೌತಿಕತೆ ಅಂತ ಏನು ಕರೀತಾ ಇದ್ದೀವಿ, ಇವೆರಡರ ಸಂಯೋಜನೆಯಿಂದ ನಾವು ಈ ದೇಹಗಳನ್ನು ಆ ಪ್ರತಿಯೊಂದು ಅಣುವಿನಲ್ಲಿ ಅಂತರ್ಗತವಾಗಿರ್ತಕ್ಕಂಥ ಚೇತನವನ್ನು, ಆತ್ಮಚೇತನವನ್ನು ಅವೆರಡರ ಸಂಯೋಜನೆಯಿಂದ ಈ ದ್ವಂದ್ವಗಳಿದ್ದಾವೆ. ಪ್ರಕೃತಿ ಮತ್ತು ಪುರುಷ ಅಂತಕ್ಕಂಥ ಈ ಎರಡರ ಸಂಯೋಜನೆಯ ದ್ವಂದ್ವಗಳಿದ್ದಾವೆ. ಹಿಂಸೆ ಅಹಿಂಸೆ, ಪ್ರೇಮ ದ್ವೇಷ. ಅಂದರೆ ಈ ರೀತಿಯ ಆ ಒಂದು ದ್ವಂದ್ವಗಳಲ್ಲಿ ನಾವು ಸಿಲುಕಿಕೊಂಡಿದ್ದೇವೆ. ಅದು ಅನಿವಾರ್ಯವಾಗಿ ಕೆಳಗಿನ ಪ್ರಪಂಚದಲ್ಲಿ ಈ ಒಂದು ಮೂರು ದೇಹಗಳು, ಮೂರು ಲೋಕಗಳಲ್ಲಿ ಅವು ಎರಡೂ ರೀತಿಯಲ್ಲಿ ಸುಖ ದುಃಖ, ಹಿಂಸೆ ಅಹಿಂಸೆ, ಮಾನ ಅವಮಾನ, ಉಷ್ಣತೆ ಕೋಲ್ಡ್ನೆಸ್, ಅಂದರೆ ಈ ರೀತಿ ಈ ಒಂದು ದ್ವಂದ್ವಗಳಲ್ಲಿ ಸಿಲುಕಿಕೊಂಡಿದ್ದೇವೆ. ಈ ರೀತಿಯ ಆ ಒಂದು ಸೃಷ್ಟಿಯಲ್ಲೇ ಹಿಡಿದಿರ್ತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತಾ ಹೋದಂತೆಲ್ಲ ಎಷ್ಟರ ಮಟ್ಟಿಗೆ ನಾವು ಈ ಬಂಧನದಲ್ಲಿ ಸಿಲುಕಿದ್ದೇವೆ ಅಂತಕ್ಕಂಥದ್ದು ನಮಗೆ ಅರ್ಥವಾಗುತ್ತಾ ಹೋಗುತ್ತದೆ. ಯಾವುದೋ ಒಂದು ಕ್ಷಣದಲ್ಲಿ ನಮಗೆ ಜ್ಞಾನೋದಯವಾಗುತ್ತದೆ. ಇದು ಎಲ್ಲವನ್ನು ತ್ಯಜಿಸಬೇಕು. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ನಮಗೆ ಸಿಗ್ತವೆ. ಕನಕದಾಸರು ಅಂದರೆ ಹಲವಾರು ಶ್ರೀಮಂತ ವ್ಯಕ್ತಿಗಳು ಕೂಡ ತಮ್ಮ ತಮ್ಮ ಒಂದು ಬುದ್ಧನ ವಿಚಾರವನ್ನೇ ತೆಗೆದುಕೊಂಡಾಗಲೂ ಕೂಡ
ಅಂತಹ ಒಂದು ಆಗರ್ಭ ಶ್ರೀಮಂತಿಕೆಯ ಆ ಎಲ್ಲವನ್ನೂ ತ್ಯಜಿಸಿ ಹೋಗ್ತಕ್ಕಂತಹ ರೀತಿಯಲ್ಲಿ ಆತನಿಗೆ ಆ ಸತ್ಯವನ್ನು ಹುಡುಕಬೇಕು ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಎಲ್ಲವನ್ನು ತ್ಯಜಿಸಿ ಹೋಗುವುದಕ್ಕೆ ಸಾಧ್ಯವಾಗುತ್ತದೆ. ಎಲ್ಲವನ್ನೂ ಕೂಡ ತ್ಯಾಗ ಮಾಡಿದಾಗಲೇ ನಾವು ಯಾವ ಒಂದು ಸತ್ಯ ಅಂತಕ್ಕಂಥದ್ದು, ನಾವೆಲ್ಲರೂ ಸತ್ಯ ಅನ್ವೇಷಕರು, ಸತ್ಯ ಅನ್ವೇಷಕದಲ್ಲಿ ತೊಡಗಿದ್ದೇವೆ. ಸತ್ಯ ಅನ್ವೇಷಣೆ ಅಂತಕ್ಕಂಥದ್ದು ಅದು ಯಾರು ತೋರಿಸುವಂತಹದ್ದು ಅಲ್ಲ. ಇಟ್ ಇಸ್ ಎ ಪಾತ್ಲೆಸ್, ಅದಕ್ಕೆ ಮಾರ್ಗವಿಲ್ಲ. ಫ್ರೀಡಮ್ ಫ್ರಮ್ ದಿ ನೋನ್, ಇದೆಲ್ಲವನ್ನು ಬಿಟ್ಟರೆ ನಿಮಗೆ ಸಿಗುವುದೇ ಸತ್ಯ. ಸತ್ಯದಲ್ಲಿ ನೀನು ನಿಲ್ಲಬೇಕು ಅಂದರೆ ಅಸತ್ಯವಾಗಿರ್ತಕ್ಕಂಥದ್ದು, ಮಿಥ್ಯವಾಗಿರ್ತಕ್ಕಂಥದ್ದನ್ನು ತ್ಯಾಗ ಮಾಡಿದರೆ ಮಾತ್ರ ನೀನು ಅಲ್ಲಿ ನಿಲ್ಲುತ್ತೀಯ. ಯಾರು ನಿನಗೆ ಸತ್ಯವನ್ನು ತೋರಿಸುವುದಕ್ಕೆ ಆಗುವುದಿಲ್ಲ. ಅವರವರಿಗೆ ಅದು ಕಂಡುಕೊಳ್ಳತಕ್ಕಂತಹ ಒಂದು ವಿಷಯವಾಗಿದೆ. ಅಂದರೆ ಈ ರೀತಿ ನಾವು ಬದುಕಲೇಬಾರದ, ಈ ರೀತಿ ಎಲ್ಲವನ್ನು ತ್ಯಾಗ ಮಾಡಿದರೆ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನ ಜೆ.ಕೆ. ಅವರು ಹಾಕ್ತಾರೆ. ಇಲ್ಲ, ನೀನು ಬದುಕಬೇಕು. ಹೊರಗಡೆಯ ಸೌಂದರ್ಯವಾಗಿರ್ತಕ್ಕಂತಹ ಪ್ರಕೃತಿ ಇದೆ, ನಿನ್ನ ಅಣ್ಣ ತಮ್ಮಂದಿರಿದ್ದಾರೆ, ನೆಂಟರಿಷ್ಟಿದ್ದರಿದ್ದಾರೆ, ಬಂಧುಗಳಿದ್ದಾರೆ. ನೀನು ಮಾಡಬೇಕಾಗಿರ್ತಕ್ಕಂತಹ ಕರ್ಮವನ್ನು ನಿಷ್ಕಾಮ ಕರ್ಮವನ್ನು ಮಾಡು, ನಿಷ್ಕಾಮ ಪ್ರೇಮವನ್ನು ತೋರಿಸು. ಅಂದರೆ ಇದು ಹೇಳಿದಷ್ಟು ಸುಲಭವಾಗಿ ಬರ್ತಕ್ಕಂಥದ್ದು ಅಲ್ಲ. ಯಾಕಂತ ಹೇಳಿದರೆ ಈಗಿನ ಒಂದು ಸರ್ಕಾರದ ಒಂದು ನೀತಿ ನಿಯಮಗಳನ್ನು ನೋಡಿದಾಗ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಷ್ಟೇ ಆಸ್ತಿಯನ್ನು ಪಡೆಯುವುದಕ್ಕೆ ಹಕ್ಕಿದೆ. ಮೊದಲು ಯಾವ ಹಕ್ಕಿರಲಿಲ್ಲ, ಇದ್ದಕ್ಕಿದ್ದಂತೆ ಹಕ್ಕು ಬಂತು. ಈಗ ಆ ಆಸ್ತಿಗಳು ಬೆಲೆ ಏರಿರುವುದರಿಂದ ಇಲ್ಲಿಯವರೆಗೂ ಮಲಗಿರ್ತಕ್ಕಂತಹ ಹೆಣ್ಣು ಮಕ್ಕಳು ಈಗ ಮೇಲೆ ಇದ್ದಾರೆ, ನನಗೆ ಆಸ್ತಿ ಬೇಕು. ಅಂದರೆ ಯಾವ ರೀತಿ ನಾವು ಆಶೆಗಳಿಗೆ ಮೊರೆ ಹೋಗಿ ಜೀವನವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥದಕ್ಕೆ ಉದಾಹರಣೆಗಳು. ನಾವು ಮಾನವರು ಮಾಡಿಕೊಳ್ತಕ್ಕಂಥ ನೀತಿ ನಿಯಮಗಳು ಯಾವ ರೀತಿಯಲ್ಲಿ ಇರ್ತವೆ, ಇಂತಹದ್ದೆಲ್ಲವನ್ನು ಮೀರಿ ನಿಲ್ಲಬೇಕು ಅಂತ ಹೇಳಿದರೆ ಅವರು ನನ್ನ ಅಕ್ಕ ತಂಗಿಯರು, ಅದರಾಗೆ ನಾನು ಸಹಾಯ ಮಾಡ್ತಕ್ಕಂಥದ್ದೇನು ತಪ್ಪಲ್ಲ ಅಂತಕ್ಕಂತಹ ಭಾವನೆ ನನ್ನಲ್ಲಿ ಇತ್ತು ಅಂತ ಹೇಳಿದರೆ ಯಾವುದು ಕೊಡುವುದಕ್ಕೆ ನಾವು ಹಿಂಜರಿಯುವುದಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ನಾನು ಬಂಧನ ವಿಮುಕ್ತನಾಗಿರಬೇಕು, ದುಃಖ ವಿಮುಕ್ತನಾಗಿರಬೇಕು, ಎಲ್ಲಿ ಕೊಟ್ಟರೆ ನಾನು ಕಳ್ಕೊಂತೀನೋ ಅಂತಕ್ಕಂತಹ ಭಯದಿಂದ ಮುಕ್ತನಾಗಿರಬೇಕು. ಅಂದರೆ ಈ ರೀತಿ ಇವು ಎಲ್ಲವೂ ಕೂಡ ಒಂದಕ್ಕೊಂದು ಆಂತರಿಕವಾಗಿ ಎಲ್ಲ ವಿಷಯಗಳು ಒಂದಕ್ಕೊಂದು ಸಂಬಂಧವನ್ನು ಹೊಂದಿವೆ. ನೋಡುವುದಕ್ಕೆ ಬೇರೆ ಬೇರೆಯಾಗಿ ಕಂಡರೂ ಕೂಡ ಯಾವ ಏಕತ್ವವೇ ಇದೆಲ್ಲವನ್ನು ನಿರ್ದೇಶಿಸುವಂತಹ ರೀತಿಯಲ್ಲಿ ಪ್ರತಿಯೊಂದು ಅಣುವಿನಲ್ಲಿಯೂ ಆ ಶಕ್ತಿ ಇದೆಯೋ ಅದು ಎಲ್ಲದರಲ್ಲಿಯೂ ಇದೆ. ಅದೇ ಎಲ್ಲವನ್ನು ನಿರ್ದೇಶಿಸುತ್ತಿದೆ. ಆದರೆ ಅದರ ಅರಿವು ನಮಗಿಲ್ಲ. ಅದನ್ನು ಅರಿಯುತ್ತಾ ಹೋದಂತೆಲ್ಲ ನಮ್ಮ ಜೀವನ ಸುಗಮವಾಗುತ್ತದೆ, ಸಂತೋಷವಾಗಿರುತ್ತದೆ. ಅದಕ್ಕೋಸ್ಕರವೇ ಇಲ್ಲಿ ಆಂತರಿಕ ಪ್ರಯಾಣ, ತ್ಯಾಗ, ಸೇವೆ ಇದು ಯಾವಾಗ ನಿಮಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ನಾನು ಇನ್ನೂ ಹೊಸದಾಗಿ ಹುಟ್ಟಿ ಬಂದಿದ್ದೇನೆ, ನನಗೇನು ಅನುಭವವೇ ಇಲ್ಲ, ನಾನು ಗಳಿಸಬೇಕು. ಗಳಿಸಿದಾಗಲೇ ನೀನು ತ್ಯಾಗ ಮಾಡುವುದಕ್ಕೆ ಸಾಧ್ಯವೇ ಹೊರತು ಏನೂ ಇಲ್ಲದೆ ಇರ್ತಕ್ಕಂಥವನಿಗೆ ತ್ಯಾಗ ಯಾವ ರೀತಿ ಮಾಡುವ ಅಂದರೆ ಇಟ್ ಇಸ್ ನಾಟ್ ಓನ್ಲಿ ಇನ್ ಕೈಂಡ್ನೆಸ್. ತ್ಯಾಗ ಅಂತ ಹೇಳಿದರೆ ಉದಾರತೆಯಿಂದ, ಸತ್ಸಂಕಲ್ಪಗಳಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಕೂಡ ಮಾಡಬಹುದು. ಅಂತಹ ಮನಸ್ಸು ನಿನ್ನಲ್ಲಿ ಬರಬೇಕು ಅಂತ ಹೇಳಿದರೆ ಈ ಸ್ವಾರ್ಥಮಯವಾಗಿರ್ತಕ್ಕಂಥ ಎಲ್ಲ ಅಂಶಗಳಿಂದ ಸಂಪೂರ್ಣ ನಿರ್ಮೂಲವಾಗಿರಬೇಕು ನಿನ್ನ ಮನಸ್ಸು. ಅದನ್ನೇ ಮೈಂಡ್ಫುಲ್ನೆಸ್ ಅಂದರೆ ಯಾವ ವಿಷಯವನ್ನು ನೀನು ಅಭ್ಯಾಸ ಮಾಡ್ತೀಯೋ ಅದರಲ್ಲಿ ಸಂಪೂರ್ಣ 100ಕ್ಕೆ 100ರಷ್ಟು ಆ ಮನಸ್ಸನ್ನು ತೊಡಗಿಸಿಕೊಳ್ಳುವುದೇ ಮೈಂಡ್ಫುಲ್ನೆಸ್ ಅಂತಕ್ಕಂತಹ ಪದ. ನಮ್ಮ ಮನಸ್ಸು ಏನಾಗಿದೆ ಅಂದರೆ ವಿಭಜಿಸಲ್ಪಟ್ಟು ಕೇವಲ ಒಂದು ಈಗ ನಾವು ಮಾಡ್ತಕ್ಕಂಥ ಕರ್ಮದಲ್ಲಿ ಒಂದು 10% ಮನಸ್ಸು ಇಡಬಹುದು. ಯಾಕಂದರೆ ಉಳಿದ ಎಲ್ಲ ವಿಷಯಗಳು ನಮಗೆ ಅಡ್ಡ ಬರ್ತಾ ಇದೆ. ಮೋಡಗಳಂತೆ ಸೂರ್ಯನ ಪ್ರಕಾಶ ಯಾವ ರೀತಿ ನಾವು ಪಡೆಯುವುದಕ್ಕಾಗುವುದಿಲ್ಲವೋ ಆ ಮೋಡಗಳಂತೆ ನಮ್ಮ ಆಲೋಚನೆಗಳ ತರಂಗಗಳು ನಮಗೆ ಅಡ್ಡಿ ಬರ್ತಾ ಇದ್ದಾವೆ.
ಅಂದರೆ ಈ ಎಲ್ಲ ಒಂದು ವಿಚಾರಗಳನ್ನು ನಾವು ನೋಡುತ್ತಾ ಹೋದಂತೆಲ್ಲ ಒಂದು ಸ್ಪಷ್ಟತೆ ಅಂತಕ್ಕಂಥದ್ದು ನಮ್ಮಲ್ಲಿ ಮೂಡಿ ಬರೋದಕ್ಕೆ ಸಾಧ್ಯವಿದೆ. ಯಾವ ದಿವ್ಯ ಯೋಜನೆ ಇದೋ ದಿವ್ಯ ಯೋಜನೆಯು ನಮಗೆ ಅರ್ಥವಾಗುತ್ತಾ ಹೋದಂತೆಲ್ಲ, ಅದರ ಸನ್ಮಾರ್ಗದಲ್ಲಿ ನಡೆದಂತೆಲ್ಲ ಅದು ಒಂದು ವಿಶಾಲವಾಗಿರ್ತಕ್ಕಂತಹ ಬಾಗಿಲನ್ನೇ ನಮಗೆ ತೆರೆಯುತ್ತದೆ. ಅದರ ವೈಶಾಲ್ಯತೆ ಎಷ್ಟು ಅಂತ ಹೇಳಿ ವರ್ಣಿಸುವುದಕ್ಕೆ ಆಗುವುದಿಲ್ಲ. ಅದು ಈ ಕಣ್ಣಿನಿಂದ ನೋಡ್ತಕ್ಕಂಥದ್ದು ಸಾಧ್ಯವಿಲ್ಲ. ಅದು ಜ್ಞಾನಚಕ್ಷುವಿನಿಂದ ನೋಡಲು ನಮ್ಮ ಒಂದು ಪ್ರಜ್ಞೆಯ ವಿಕಾಸ ಹೊಂದಿದಂತೆಲ್ಲ ಆ ಮೂರನೆಯ ಕಣ್ಣು ಅಂತಕ್ಕಂಥದ್ದು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಯಾವ ಪ್ರಾಣಮಯ ಕೋಶದಲ್ಲಿ ಇರ್ತಕ್ಕಂತಹ ಶಕ್ತಿಯ ಕೇಂದ್ರಗಳಿದ್ದಾವೋ ಆ ಕೇಂದ್ರಗಳೇ ನಮ್ಮ ಇಡೀ ಶರೀರಕ್ಕೆ ಯಾವ ಹೊರಗಿನ ಪ್ರಪಂಚದಲ್ಲಿರ್ತಕ್ಕಂತಹ ಯಾವ ಗ್ರಹಗಳಿದ್ದಾವೋ ಆ ಗ್ರಹಗಳ ಶಕ್ತಿ ಎಲ್ಲವೂ ಕೂಡ ನಿನ್ನಲ್ಲಿ ಚಕ್ರಗಳ ರೂಪದಲ್ಲಿ ಅಂತರ್ಗತವಾಗಿದೆ. ಅವುಗಳನ್ನು ಉದ್ದೀಪನ ಮಾಡಿಕೊಂಡು ಯಾವ ಒಂದು ಮೂಲ ಕುಂಡಲನಿ ಶಕ್ತಿ ಇದೆಯೋ ಆ ಕುಂಡಲನಿ ಶಕ್ತಿ ವಿಕಾಸಿಸುತ್ತಾ ಹೋದಂತೆಲ್ಲ ನಾವು ಕೆಳಗಿನ 3 ಚಕ್ರಗಳನ್ನು ಮೀರಿ ಅನಾಹತ ಚಕ್ರ, ಅದು ಮಧ್ಯದಲ್ಲಿ ಇರ್ತಕ್ಕಂಥ ಮೇಲಿನ ಮೇಲು 3 ಕೆಳಗಿನ 3 ಚಕ್ರಗಳನ್ನು ಮಧ್ಯದಲ್ಲಿ ಇರ್ತಕ್ಕಂತಹ ಆ ಒಂದು ಹೃದಯದ ಚಕ್ರ, ಅದು ಹೃದಯದ ಚಕ್ರ ವಿಕಾಸವಾಗುತ್ತಾ ಹೋದಂತೆಲ್ಲ ನಮ್ಮ ವಿವೇಕ ಅಂತಕ್ಕಂಥದ್ದು, ಬುದ್ಧಿ ಅಂತಕ್ಕಂಥದ್ದು ವಿಕಾಸಗೊಳಿಸುತ್ತಾ ಹೋಗುತ್ತದೆ. ಅಂದರೆ ಈ ನಿಟ್ಟಿನಲ್ಲಿ ನಾವು JK ಒಂದು ಆ ಸರಣಿಯನ್ನು ನೋಡುತ್ತಾ ಹೋದಂತೆಲ್ಲ ಕೇವಲ ನೀನು ಸಾಕ್ಷೀಭೂತನಾಗಿ ನೋಡ್ತಕ್ಕಂಥದ್ದು ಅಷ್ಟೇ ನಿನ್ನ ಕೆಲಸ. ಯಾವುದೇ ಒಂದು ನಿರ್ಣಯವನ್ನು ಕೊಡೋದು ಬೇಡ, ಅದನ್ನು ತುಚ್ಛೀಕರಿಸಬೇಡ, ಸಮರ್ಥಿಸಲೂ ಬೇಡ. ಇಂತಹ ಒಂದು ತಟಸ್ಥ ಸ್ಥಿತಿಯನ್ನು ನಾವು ಪಡೆಯುವುದಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾರೆ. ಯಾಕಂದರೆ ಅವರು ಸಾಧನೆ ಮಾಡಿ ಪಡೆದಿರ್ತಕ್ಕಂತಹ ಒಂದು ವಿಷಯವನ್ನು ನಾನು ಬದುಕಿರುವವರೆಗೂ ಕೂಡ ಸತ್ಯಕ್ಕೆ ಹಾದಿ ಇಲ್ಲ ಅಂತಕ್ಕಂಥ ವಿಷಯವನ್ನು ಹೇಳ್ತೀನಿ. ಯಾವ ಸಂಘ ಸಂಸ್ಥೆಗಳು ನಿನ್ನನ್ನು ಉದ್ಧಾರ ಮಾಡಲಾರವು, ಯಾವ ಗುರುಗಳು ಕೂಡ ನಿನ್ನನ್ನು ಉದ್ಧಾರ ಮಾಡಲಾರವು. ನಿನಗೆ ನೀನೇ ಗುರು, ನಿನಗೆ ನೀನೇ ಶಿಷ್ಯ. ಇಂತಹ ಒಂದು ಉದ್ಬೋಧನೆಯನ್ನು ತಮ್ಮ ಜೀವನದ ಇಡೀ 60 ವರ್ಷಗಳ ಕಾಲ ಪ್ರಪಂಚಕ್ಕೆ ಸಾರಿ ಹೊಸ ಆಯಾಮವನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ರೀತಿಯಲ್ಲಿ ಅವರು ಈ ಒಂದು ವಿಶ್ವಗುರು ಆಗಬೇಕು ಅಂತಕ್ಕಂಥ ಯಾವ ಕನಸು ರೆಡ್ ಬೀಟರು ಮತ್ತು ಆನಿ ಬೆಸೆಂಟರಿಗೆ ಇತ್ತು, ಅದನ್ನು ಅವರು ಸಾಕ್ಷಾತ್ಕಾರ ಮಾಡಿ ತೋರಿಸಿದ್ದಾರೆ. ಆದರೆ ಎಲ್ಲವನ್ನು ತೊರೆದು, ಯಾಕಂದರೆ ಯಾವುದೋ ಒಂದು ನಾವು ಈ ಒಂದು ಪದವಿಗೆ ಅಂಟಿಕೊಂಡರೆ ಆ ಪದವಿಯ ನೀತಿ ನಿಯಮಗಳು ನನ್ನನ್ನು ಆಳುತ್ತವೆ. ಎಲ್ಲಿಯವರೆಗೆ ನಾನು ಅದರ ಅಧೀನದಲ್ಲಿರ್ತೇನೋ ಅಲ್ಲಿ ನನಗೆ ಸ್ವಾತಂತ್ರ್ಯವಿಲ್ಲ. ನಾನು ಸ್ವಾತಂತ್ರ್ಯನಾಗಿರಬೇಕು ಅಂತ ಹೇಳಿದ್ರೆ ಯಾವ ಅಡಚಣೆಗಳೂ ಕೂಡ ನನಗಿರಬಾರದು, ಯಾವ ಬಂಧನವೂ ಇರಬಾರದು. ಆದ್ದರಿಂದ ಇದನ್ನು ತ್ಯಜಿಸುತ್ತೇನೆ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನೂ ತ್ಯಾಗ ಮಾಡಿರ್ತಕ್ಕಂತಹ ಆ ಒಂದು ನಿಜ ಸ್ಥಿತಿಯಲ್ಲಿ ಇಂತಹ ಉತ್ಕೃಷ್ಟ ಬೋಧನೆಗಳು ಅವರ ಮುಖಾಂತರ, ಆ ಪರಿಶುದ್ಧತ ದೇಹದ ಮುಖಾಂತರ ನಮಗೆಲ್ಲರಿಗೂ ಕೂಡ ಬೋಧಕ ರೂಪದಲ್ಲಿ ಬಂದಿವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಸ್ಮರಿಸುತ್ತಾ ಹೋದಂತೆಲ್ಲ ನಾವು ಆದಿಯಲ್ಲಿಯೇ ನಮ್ಮನ್ನು ತೊಡಗಿಸಿಕೊಳ್ಳೋಣ ಅಂತಕ್ಕಂತಹ ಈ ಒಂದು 2 ಮಾತುಗಳನ್ನು ಹೇಳುತ್ತಾ ಇಲ್ಲಿಗೆ ಸಮಯವಾಗಿದೆ. ಇನ್ನು